ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ JEE ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೋವಿಡ್ ಲಸಿಕೆ ಹೆಚ್ಚಿಸಲು ಧರ್ಮಗುರುಗಳ ಜನಪ್ರತಿನಿಧಿಗಳ ಸಭೆ. ನಗರ ಪ್ರದೇಶದಲ್ಲಿ ಲಸಿಕೆ ಪಡೆಯಲು ಹಿಂದೇಟು, ಎಲ್ಲರ ಸಹಕಾರ ನೀಡಿ DC ಡಾಕ್ಟರ್ BC ಸತೀಶ್. ಪ್ರಕಾಶ್ ಬಾಬು ಸಾವು, CBI ತನಿಖೆಗೆ ವಹಿಸಲು ಆಗ್ರಹಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಮೌನ ಮೆರವಣಿಗೆ. ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿ, 807 ಫಲಾನುಭವಿಗಳಿಗೆ 1.40 ಕೋಟಿ ರೂಪಾಯಿ ಜಮೆ. ನಗರಸಭೆ ಅಧ್ಯಕ್ಷರ ಸರ್ವಾಧಿಕಾರ ಧೋರಣೆ, 228 ಪ್ರಸ್ತಾವನೆ ರದ್ದಿಗೆ ಆಗ್ರಹಿಸಿ DC ಬಿಜೆಪಿ ಸದಸ್ಯರಿಂದ ದೂರು. ರವೀಂದ್ರ ಜಾಲ್ದರ್. ದೆಹಲಿ ಕೇಂದ್ರೀಯ ಪಡೆ ಪೇದೆ ಅತ್ಯಾಚಾರ ಖಂಡಿಸಿ ಅಂಜುಮನ್ ರಾಯಚೂರಿನಿಂದ ಕ್ಯಾಂಡಲ್ ಮಾರ್ಚ್. ITI ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಲು ಆಗ್ರಹಿಸಿ ಮಾದಿಗ ದಂಡೋರ ಸಮಿತಿ ಮನವಿ. ಅಲ್ಪಸಂಖ್ಯಾತರ ನಿಗಮಾಧಿಕಾರಿ ವರ್ಗಾವಣೆಗೆ ಆಗ್ರಹಿಸಿ ಕನ್ನಡಿಗರ ರಕ್ಷಣಾ ವೇದಿಕೆ ದೂರು. ಪ್ರಗತಿಪರ ಹೋರಾಟಗಾರರ ಬಸವರಾಜ್ ಗಾರಲ್ದಿನ್ನಿ ನಿಧನ. ಮತ್ತು ಸೇಂದನೂರಿನ ದಡಸ್ಗೂರು ಬಳಿ 2 ಮಕ್ಕಳೊಂದಿಗೆ ತಾಯಿ ಆತ್ಮಹತ್ಯೆ. ವಾರ್ತೆಗಳ ವಿವರ. ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಿಗೆ ಹೋಲಿಕೆ ಮಾಡಿದ್ದಲ್ಲಿ ನಗರದಲ್ಲಿ ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳಲು ಜನರು ಹಿಂದೇಟು ಹಾಕುತ್ತಿರುವ ಬಗ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ BC ಸತೀಶ್ ಅವರು ಕಳವಳ ವ್ಯಕ್ತಪಡಿಸಿದರು.
ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಿಗೆ ಹೋಲಿಕೆ ಮಾಡಿದ್ದಲ್ಲಿ ನಗರದಲ್ಲಿ ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳಲು ಜನರು ಹಿಂದೇಟು ಹಾಕುತ್ತಿರುವ ಬಗ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಕಳವಳ ವ್ಯಕ್ತಪಡಿಸಿದರು. ಅವರು ಇಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿ ಸಮಾರೋಪಾದಿಯಲ್ಲಿ ಕೋವಿಡ್-19 ಲಸಿಕಾಕರಣವನ್ನು ಎಲ್ಲಾ ಧರ್ಮ ಗುರುಗಳು ಮತ್ತು ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಲಸಿಕಾ ಮೇಳ ನಡೆಸಿ ಕೋವಿಡ್ ಮುಕ್ತ ಜಿಲ್ಲೆಯನ್ನಾಗಿಸುವ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಕೋವಿಡ್ ಲಸಿಕೆಯ ಕೊರತೆ ಇಲ್ಲ, ಆದರೂ ನಗರ ಪ್ರದೇಶಗಳಲ್ಲಿ ಜನರು ಕೋವಿಡ್ ಲಸಿಕೆ ಕೇಂದ್ರಗಳಿಗೆ ತೆರಳಿ ಲಸಿಕೆ ಹಾಕಿಸಿಕೊಳ್ಳಲು ಹಿಂಜರಿಯುತ್ತಿರುವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಲಸಿಕೆ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದರೂ ಸಹ ನಗರದಲ್ಲಿ ಮಾತ್ರ ಲಸಿಕೆ ಹಾಕಿಸಿಕೊಳ್ಳಲು ಜನರು ಸ್ವಯಂ ಪ್ರೇರಿತ ಮುಂದೆ ಬರುತ್ತಿಲ್ಲ. ರಾಜ್ಯ ಸರ್ಕಾರವು ಜಿಲ್ಲೆಗೆ 40,000 ಲಸಿಕೆಯನ್ನು ಪೂರೈಸಿದೆ. ಈ ಹಿಂದೆ ಪ್ರತಿದಿನ 4,000 ಜನರಿಗೆ ಮಾತ್ರ ಲಸಿಕೆ ಲಭ್ಯವಿರುತ್ತಿತ್ತು. ಆದರೆ ಈಗ 9,000ಕ್ಕೆ ಹೆಚ್ಚಳವಾಗಿದೆ. ಜಿಲ್ಲೆಯ 178 ಗ್ರಾಮ ಪಂಚಾಯತ್ಗಳಲ್ಲಿ ಲಸಿಕೆ ಅಭಿಯಾನ ಯಶಸ್ವಿಯಾಗಿ ನಡೆಯುತ್ತಿದೆ. ನಗರ ಪ್ರದೇಶದಲ್ಲಿ ಮಾತ್ರ ಕಡಿಮೆ ಇದ್ದು, ಈ ನಿಟ್ಟಿನಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಆರೋಗ್ಯ ಕಾರ್ಯಕರ್ತೆಯರು, ಕೋವಿಡ್ ಮುಂಚೂಣಿ ಕಾರ್ಯಕರ್ತೆಯರು ಸೇರಿದಂತೆ 18 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್ ಲಸಿಕೆ ಫಲಾನುಭವಿಗಳಿಗೆ ಅಕ್ಟೋಬರ್ 15ರೊಳಗಾಗಿ 100% ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳಲು ಅಗತ್ಯ ಕ್ರಮ ಜರುಗಿಸಬೇಕೆಂದು ಸೂಚಿಸಿದರು. ಕೊರೋನಾ 3ನೇ ಅಲೆ ಹರಡದಂತೆ ಆರೋಗ್ಯ ರಕ್ಷಣೆ ಮಾಡಿಕೊಳ್ಳಬೇಕಾದರೆ ಪ್ರತಿಯೊಬ್ಬರೂ ಅಕ್ಟೋಬರ್ 15ರೊಳಗಾಗಿ ಮೊದಲನೇ ಡೋಸ್ ಪಡೆದಿರಬೇಕು ಎಂದು ಸಲಹೆ ನೀಡಿದರು. ಲಸಿಕೆ ಹಾಕಿಸಿಕೊಳ್ಳದಿರುವುದರಿಂದ ಆರೋಗ್ಯದ ಮೇಲೆ ಯಾವುದೇ ಅಡ್ಡ ಪರಿಣಾಮ ಬೀರುವುದಿಲ್ಲವೆಂದು ಜನರ ಮನವರಿಕೆ ಮಾಡಿಕೊಡುವ ಕಾರ್ಯವನ್ನು ಮಾಡಬೇಕು. ಲಸಿಕೆ ಹಾಕಿಸಿಕೊಳ್ಳದವರ ಮನೆ ಬಾಗಿಲಿಗೆ ಲಸಿಕೆ ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಜಿಲ್ಲೆಯನ್ನು ಹೆಮ್ಮಾರಿ ಕೊರೋನಾ ಸೋಂಕಿನಿಂದ ಮುಕ್ತವಾಗಿಸಲು ಪ್ರತಿಯೊಬ್ಬರು ತಪ್ಪದೆ ಕಡ್ಡಾಯ ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳಬೇಕು. ಸರ್ಕಾರ, ಜಿಲ್ಲಾಡಳಿತ, ಆರೋಗ್ಯ ಇಲಾಖೆಯೊಂದಿಗೆ ಎಲ್ಲ ಸಂಘ ಸಂಸ್ಥೆಗಳು, ಧಾರ್ಮಿಕ ಗುರುಗಳು ಕೈ ಜೋಡಿಸಿದಾಗ ಮಾತ್ರ ಜಿಲ್ಲೆಯನ್ನು ಹೆಮ್ಮಾರಿಯಿಂದ ಮುಕ್ತಿಯಾಗಿಸಲು ಸಾಧ್ಯವೆಂದರು. ಲಸಿಕೆ ಹಾಕಿಸಿಕೊಳ್ಳುವುದರಿಂದ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗಿ ಸೋಂಕು ಹರಡಿದರೂ ಸಾವಿನಿಂದ ರಕ್ಷಿಸಿಕೊಳ್ಳಬಹುದೆಂದರು. ಈಗಾಗಲೇ ಕೇರಳ ರಾಜ್ಯದಲ್ಲಿ ಕೋವಿಡ್ 3ನೇ ಅಲೆಯು ಪ್ರಾರಂಭವಾಗಿರುವುದರಿಂದ ಗಡಿ ಜಿಲ್ಲೆಗಳಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಕೋವಿಡ್ ಶೀಲ್ಡ್ ಮೊದಲನೇ ಡೋಸ್ ಪಡೆದವರು 2ನೇ ಡೋಸ್ಗೆ 84 ದಿನ, ವ್ಯಾಕ್ಸಿನೇಷನ್ಗೆ 28 ದಿನ ಅಂತರವಿದೆ ಎಂದರು. ಈಗ 18% 40% ಈಗ ಒಂದು ರೀತಿ ಕೊಟ್ಟರೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಬಹುದು ಅಂತ ಅಲ್ಲಿ ವ್ಯಾಕ್ಸಿನೇಷನ್ ಬಹಳ ಒಂದು ಇಲ್ಲ ಸರ್. ಒಂದೆರಡು ಇರ್ಬೋದು ಇದೆ ಅಂದ್ರೆ ಅಲ್ಲಿ ಬಹಳ ಮಂದಿಗೆ ಸೌಲಭ್ಯ ಆಗುತ್ತೆ ಅಂತ ಹೇಳಿ ನಮ್ಮ ಕಡೆ ಇದೆ. ನಮಸ್ಕಾರ. 45+ ಏಜ್ ಗ್ರೂಪ್ ಅಲ್ಲಿ ಹೈಪರ್ ಟೆನ್ಷನ್, BP ಇರ್ಬೋದು, ಮಧುಮೇಹ, ಡಯಾಬಿಟಿಸ್ ಇರ್ಬೋದು, ಅದೇ ರೀತಿ 17 ಡಿಸೀಸಸ್ ರೋಗ ಇನ್ಕ್ಲೂಡಿಂಗ್ ಹಾರ್ಟ್ ಡಿಸೀಸಸ್, ಕ್ಯಾನ್ಸರ್, ಯಾವುದೇ ಟರ್ಮಿನಲ್ ಡಿಸೀಸಸ್ ಇದ್ರೂ ಸಹ ಇದಕ್ಕೆ ಏನು ಅಡ್ಡ ಪರಿಣಾಮ ಆಗೋದಿಲ್ಲ. ನಮ್ಮಲ್ಲಿ ಹಾಕ್ತಾ ಇರುವಂತಹ ಲಸಿಕೆ ಉಚಿತವಾಗಿದೆ ಮತ್ತು ಬಹಳ ಸುರಕ್ಷಿತವಾಗಿರುವಂತಹ ಲಸಿಕೆ ಇರುವ ಕಾರಣ ನಾವು ಎಲ್ಲಾ ಕೇಂದ್ರಗಳಲ್ಲಿ, ನೀವು ಮಂಡಿಪೇಟ್ ಅಲ್ಲಿ ನಿಮಗೆ ಬರ್ತದೆ, LPS ನಗರ ಇರೋದು ಮಂಡಿಪೇಟ್ ಅಲ್ಲಿ ನಿಮ್ಗೆ ಆರೋಗ್ಯ ಕೇಂದ್ರ ಇದೆ. ಅದೇ ರೀತಿ ನಾವು ಔಟ್ರೀಚ್ ಸೆಷನ್ ಅಂತ ಮಾಡ್ತಾ ಇದ್ದೀವಿ, ಪೊಲೀಸ್ ಕಾಲೋನಿಯಲ್ಲಿ ಮಾಡ್ತಾ ಇದ್ದೀವಿ, ಕಮ್ಯುನಿಟಿ ಹಾಲ್ ಅಲ್ಲಿ ಮಾಡ್ತಾ ಇದ್ದೀವಿ, ಪ್ರತಿ ಗುರುವಾರ ಔಟ್ರೀಚ್ ಸೆಷನ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಎಲ್ಲಿ ಬಹಳ 100ಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಒಂದು ಔಟ್ರೀಚ್ ಸೆಷನ್ ಮಾಡಿ ನಿಮ್ಮ ಏರಿಯಾಕ್ಕೆ, ಜನರಿಗೆ ಹತ್ತಿರದ ಕೇಂದ್ರಕ್ಕೆ ಸಂಪರ್ಕ ಮಾಡ್ಕೊಳ್ಳಿಕ್ಕೆ ಅಂತನೂ ಇನ್ನೊಂದ್ಸರಿ ಇನ್ನ ಆಗಿಲ್ಲ. ಇನ್ನೊಂದ್ಸರಿ ಬಂದಾದವರಿಗೆಲ್ಲ ನಾವು ನಮ್ಮ ಮಠದಲ್ಲಿ, ದೇವಸ್ಥಾನದಲ್ಲಿ ಎಲ್ಲಾ ರೀತಿಯಿಂದ ಮಾಡಿಕೊಡ್ತೀವಿ. ಇನ್ನು ಒಂದ್ಸಲ ಅಥವಾ 2 ಸಲ ಆದ್ರೂ ಒಂದು ವ್ಯಾಕ್ಸಿನೇಷನ್ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಸ್ವಾಮಿ ಎಲ್ಲರಿಗೂ ಕೂಡ ಕಳಿಸಿ ಅವ್ರಿಗೆ ಅವೇರ್ನೆಸ್ ಮೂಡಿಸಿ ದೇವಸ್ಥಾನದಲ್ಲಿ ಬಂದವರಿಗೂ ಹೇಳ್ತೀವಿ. ನಾವು ಮಾಡಲು ಸಾಧ್ಯ. ತಮಗೆ ನಾವು ಮುಗಿಸಿಕೊಂಡು ಬಂದಿದ್ದೇವೆ. ಪ್ರತಿಯೊಬ್ಬರು ಇಲ್ಲಿ ಕೂತಿರುವಂತಹ ನಾವೆಲ್ಲರೂ 2 ಡೋಸ್ಗಳನ್ನು ಹಾಕಿದ್ದೇವೆ. ಹಾಕಿಸಿಕೊಳ್ಳಿ ಎಂಬುದಾಗಿ ಹೇಳುತ್ತೇವೆ, ಸಹಕಾರ ಮಾಡುತ್ತೇವೆ. ಆದಷ್ಟು ಬೇಗನೆ ನಮ್ಮ ಜಿಲ್ಲೆ ಕ್ರೋಸಕ್ಕಾಗಿ ನಮಗೆ ಎಲ್ಲ ತರವಾದಂತಹ ಸಹಕಾರ ನಾವು ನೀಡುತ್ತೇವೆ. ತಮ್ಮಿಂದ ನಾವು ಏನು ಬಯಸಲ್ಲ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಆದಷ್ಟು ಬೇಗನೆ ಎಲ್ಲ ಈ ಕೂಡಿ ಮತ್ತೆಲ್ಲ ಗಣ್ಯ ವ್ಯಕ್ತಿಗಳಿಗೆ ಧರ್ಮಗುರುಗಳಾಗಿ ನಮ್ಮಿಂದ ಜಿಲ್ಲಾ ಬೇಡಿದಾಗ ವಿಮುಕ್ತರಾಗಲು ಸಾಧ್ಯ. ಯಾವ ಡೌಟ್ ಇಲ್ಲ. ಕೆಲವರು ಹೇಳ್ತಾರೆ ಕೋವ್ಯಾಕ್ಸಿನ್ ಹಾಕಿದ್ರೆ ಇದಾಗುತ್ತದೆ. ಕೋವಿಡ್ ನಾವು ಹಾಕಿಸಿಕೊಂಡಾಗ ನಾವು ನಮಗೆ ತಿಳಿದ ಮಟ್ಟಿಗೆ ನಾವು ಡೆತ್ ರೇಟ್ ಕೇಸಸ್ ಕಡಿಮೆ ಆಗುವುದುಂಟು ಮತ್ತು ಕೋವಿಡ್ ಬರುವುದು ಸಹ
ಕಡಿಮೆ ಮಾಡಬಹುದಾಗಿ ನನ್ನ ಅನಿಸಿಕೆ ಮತ್ತು ನಾವು PSR ಜಿಲ್ಲಾ ಧನ್ಯವಾದ ಹೊರಡಿಸುವ. ನಮಸ್ಕಾರ. ಕಳೆದಿರುವಂತಹ ಜಿಲ್ಲಾಧಿಕಾರಿಗಳಿಗೆ ನಾವು ಮುಖ್ಯಸ್ಥರವರಿಗೆ ಧನ್ಯವಾದಗಳು ಹೇಳಿದ್ದೇವೆ. ಮೂರರಲ್ಲಿ ಶ್ರೀ ವರಸಿದ್ಧಿ ಆಂಜನೇಯ ದೇವಸ್ಥಾನ ಅಂತ ಒಂದು ಮಾಡಿದ್ದು ಸರ್, ನವೀಕರಿಸಿದ್ದೇವೆ. ಈಗಾಗಲೇ ನಾವು ಏರಿಯಾದಲ್ಲಿ 13ನೇ ಹಂತಗಳನ್ನು ನಾವು ಸ್ವಯಂ ಆಗಿ DHO ಆರೋಗ್ಯ ಇಲಾಖೆಯಿಂದ ಮತ್ತು ಡಾಕ್ಟರ್ ವಿಜಯ ಮೇಡಮ್ ಅವರು ಮತ್ತು ವೆಂಕಟೇಶ್ BC ಜಿಲ್ಲಾಧಿಕಾರಿಯಿಂದ ನಿರಂತರವಾಗಿ ನಾವು 13ನೇ ಹಂತವಾಗಿ ವ್ಯಾಕ್ಸಿನ್ಸ್ ಹಾಕ್ಸಿದ್ದು ಸಾರ್ವಜನಿಕರಿಗೆ 80% ಆಗಿ ಮುಗಿದಿದೆ ಸರ್. ನನಗೊಂದು ಸಣ್ಣ ಮನವಿ ಏನಂದ್ರೆ, ಆ ವಾರ್ಡ್ 3ರಿಂದ 2 ವಾರ್ಡಿಗೆ ಹೋಗಿ ಜನರು ಹಾಕ್ಸ್ಕೊಳ್ಳೋ ಸ್ವಲ್ಪ ಏನಾಗ್ತದೆ, ಲೇಬರ್ಸ್ ಇದೆ ಸರ್. ಅಲ್ಲಿ ಹೋಗೋಣ, ಜನರು ಜಾಸ್ತಿ ಇರೋದ್ರಿಂದ ನಮ್ಮ ಕೆಲಸಕ್ಕೆ ತಮ್ಮ ದುಡ್ಡಿಗೆ ಆರ್ಥಿಕ ಪ್ರಾಬ್ಲಮ್ ಆಗ್ತದೆ, ರಿಟರ್ನ್ ಆಗಿ ಹೋಗ್ತಾರೆ ಸರ್. ಮತ್ತೆ ಆ ವ್ಯಾಕ್ಸಿನ್ ಸೆಂಟ್ರಿಗೆ ಹೋಗೋಣ. ಅದಕ್ಕೆ ದಯವಿಟ್ಟು ವಾರ್ಡ್ ನಂಬರ್ 3ರಲ್ಲಿ ಒಂದು ಆರೋಗ್ಯ ಇಲಾಖೆ ಆರೋಗ್ಯ ಕೇಂದ್ರ ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲಿ. ಸೋಮವಾರಪೇಟೆ ಹಿರೇಮಠ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಜಿಲ್ಲೆಯನ್ನು ಕೋವಿಡ್ನಿಂದ ಮುಕ್ತಿಯನ್ನಾಗಿಸಲು ಪ್ರತಿಯೊಬ್ಬರು ಕಡ್ಡಾಯ ಲಸಿಕೆ ಹಾಕಿಸಿಕೊಳ್ಳುವಂತೆ ಮನವೊಲಿಸಬೇಕೆಂದರು. ನಗರಸಭೆ ಸದಸ್ಯ ಶ್ರೀನಿವಾಸ್ ರೆಡ್ಡಿ ಮಾತನಾಡಿ, ಇತ್ತೀಚೆಗೆ ಕೋವಿಡ್ ಲಸಿಕೆ ಪಡೆದು ಸಾವನ್ನಪ್ಪಿರುವ ಅಭಿಲಾಷ್ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು. ರಾಜಶಂಕರ್ ಮಾತನಾಡಿ, ವಾರ್ಡ್ ನಂಬರ್ 3ರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪಿಸಬೇಕು. ಈಗಾಗಲೇ ವಾರ್ಡಿನಲ್ಲಿ 80% ಜನರು ಲಸಿಕೆ ಹಾಕಿಸಿಕೊಂಡಿದ್ದಾರೆ ಎಂದರು. ನಗರಸಭೆ ಸದಸ್ಯರು ದರೂದ್ ಬಸವರಾಜ್ ಪಾಟೀಲ್ ಮಾತನಾಡಿ, ಸ್ಲಂ ಬಡಾವಣೆಗಳಲ್ಲಿ ವಾಸವಾಗಿರುವ ಜನರಿಗೆ ಕೋವಿಡ್ ಲಸಿಕೆ ಹಾಕಿಸಬೇಕು ಮತ್ತು ನಗರ 35 ವಾರ್ಡುಗಳಲ್ಲಿ ಕೇಂದ್ರ ಸ್ಥಾಪಿಸಬೇಕೆಂದರು. ನಗರಸಭೆ ಸದಸ್ಯ ನಾಗರಾಜ್ ಮಾತನಾಡಿ, ವಾರ್ಡ್ ನಂಬರ್ 21ರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪಿಸಬೇಕು. ನಗರ 35 ವಾರ್ಡುಗಳಲ್ಲಿ ಲಸಿಕೆ ಹಾಕಿಸಿಕೊಳ್ಳುವಂತೆ ಜನರಲ್ಲಿ ಜಾಗೃತಿ ಮೂಡಿಸಲು ಜಾಥಾ ಆಯೋಜಿಸಬೇಕೆಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್, ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡರು, ತಹಸೀಲ್ದಾರ್ ಡಾಕ್ಟರ್ ಹಂಪಣ್ಣ, ಪ್ರಭಾರಿ DHO ಡಾಕ್ಟರ್ ನಾಗರಾಜ್, ನಗರಸಭೆ ಪೌರಾಯುಕ್ತ ಕೆ ಮುನಿಸ್ವಾಮಿ ಸೇರಿದಂತೆ ವಿವಿಧ ಸಮಾಜದ ಧರ್ಮ ಗುರುಗಳು, ನಗರಸಭೆ ಸದಸ್ಯರು ಇದ್ದರು. ಮೇಲಾಧಿಕಾರಿಗಳ ಕಿರುಕುಳಕ್ಕೆ ಬಲಿಯಾದ ಎಸಿ ಕಚೇರಿಯ ಪ್ರಥಮ ದರ್ಜೆ ಸಹಾಯಕ ಪ್ರಕಾಶ್ ಬಾಬು ಸಾವಿಗೆ ಕಾರಣರಾದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕೆಂದು ದಲಿತ ಸಂಘಟನೆಗಳ ಒಕ್ಕೂಟಗಳ ಪದಾಧಿಕಾರಿಗಳು ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೌನ ಮೆರವಣಿಗೆ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಮೇಲಾಧಿಕಾರಿಗಳ ಕಿರುಕುಳಕ್ಕೆ ಬಲಿಯಾದ ಎಸಿ ಕಚೇರಿಯ ಪ್ರಥಮ ದರ್ಜೆ ಸಹಾಯಕ ಪ್ರಕಾಶ್ ಬಾಬು ಸಾವಿಗೆ ಕಾರಣರಾದವರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಲು ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕೆಂದು ದಲಿತ ಸಂಘಟನೆಗಳ ಒಕ್ಕೂಟಗಳ ಪದಾಧಿಕಾರಿಗಳು ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೌನ ಮೆರವಣಿಗೆ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಕಾಶ್ ಬಾಬು ಅವರು ದಿನಾಂಕ 23ರಂದು ಕಾಣೆಯಾಗಿ ದಿನಾಂಕ 31ರಂದು ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಸಾವಿಗೀಡಾಗಿದ್ದಾನೆ ಎಂದು ತಿಳಿದು ಬಂದಿದೆ. ರಾಯಚೂರು ಸಹಾಯಕ ಆಯುಕ್ತರ ಭ್ರಷ್ಟಾಚಾರ ಹಗರಣದ ಹಿನ್ನೆಲೆ ಇದೆ ಎಂದು ಪ್ರಕಾಶ್ ಬಾಬು ಅವರ ಕುಟುಂಬ ಸದಸ್ಯರ ಹಾಗೂ ಸಂಘಟನೆಗಳ ಆರೋಪವಾಗಿದೆ ಎಂದರು. ಪ್ರಕಾಶ್ ಬಾಬು ಅವರು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ. ಸಹಾಯಕ ಆಯುಕ್ತರ ಸಾವಿನ ನಂತರವೇ 40 ರಿಂದ 50 ಲಕ್ಷ ರೂಪಾಯಿ ಹಣದ ಅವ್ಯವಹಾರವಾಗಿದೆ. ಇದು ಅತ್ಯಂತ ವ್ಯವಸ್ಥಿತವಾದ ಆರೋಪವಾಗಿದೆ ಎಂದು ಆರೋಪಿಸಿದರು. ಪ್ರಕಾಶ್ ಬಾಬು 2005 ರಿಂದ ಈವರೆಗೂ ಭೂಸ್ವಾಧೀನ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದು, ಈ ಅವಧಿಯಲ್ಲಿ ಹಲವಾರು ಸಹಾಯಕ ಆಯುಕ್ತರುಗಳು ಸೇವೆ ಸಲ್ಲಿಸಿದ್ದಾರೆ. ಭೂಸ್ವಾಧೀನ ವಿಭಾಗದ ಹಣಕಾಸು ವ್ಯವಹಾರದ ಸಂಪೂರ್ಣ ಹೊಣೆಗಾರಿಕೆ ಸಹಾಯಕ ಆಯುಕ್ತರಾಗಿದೆ. ಅವರ ಗಮನಕ್ಕೆ ಬರದೆ ಎಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರವಾಗಲು ಅದು ಹೇಗೆ ಸಾಧ್ಯ ಎಂಬುದನ್ನು ಸಹಾಯಕ ಆಯುಕ್ತರೇ ಉತ್ತರಿಸಬೇಕಾಗಿದೆ ಎಂದು ಪ್ರಶ್ನಿಸಿದರು. ಅವರು ಎಷ್ಟೇ ಪ್ರಮಾಣದ ಚೆಕ್ಗಳ ವ್ಯವಹಾರ ನಡೆಸಿದರೂ ಪ್ರತಿಯೊಂದು ಚೆಕ್ಗಳ ವಿಲೇವಾರಿ ಸಂಪೂರ್ಣ ಮಾಹಿತಿಯು ಸಹಾಯಕ ಆಯುಕ್ತರ ಗಮನಕ್ಕೆ ಇರುತ್ತದೆ. ಇಷ್ಟೆಲ್ಲ ನಡೆದಿದ್ದರೂ ಸಹಾಯಕ ಆಯುಕ್ತರಿಗೆ ಚೆಕ್ಗಳಿಗೆ ನಕಲಿ ಸಹಿ, ನೋಂದಾಯಿತ ಹಣ ಮೊತ್ತ, ಚೆಕ್ಗಳ ತಿದ್ದುಪಡಿ, ಅಂಕಿ ಅಂಶಗಳ ಹಣದ ಮೊತ್ತವನ್ನು ಅಕ್ಷರಗಳಲ್ಲಿ ಬದಲಿಸಲು ಸಾಧ್ಯವೇ ಇಲ್ಲ ಎಂದರು. ಕಳೆದ 15 ವರ್ಷಗಳಲ್ಲಿನ ಹಣಕಾಸು ವ್ಯವಹಾರದ ಬಗ್ಗೆ ಲೆಕ್ಕ ಪರಿಶೋಧನೆ ಅಧಿಕಾರಿಗಳ ಅಭಿಪ್ರಾಯವೇನಾಗಿದೆ? ಪ್ರತಿ ತಿಂಗಳು ಜಿಲ್ಲಾಧಿಕಾರಿಗಳು ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಕಂಡು ಬಂದಿಲ್ಲ. ಸಾವಿನ ನಂತರ ಪರಿಶೀಲನೆ ಮಾಡುತ್ತಿರುವಾಗ ಏಕೆ ಈ ಅನುಮಾನಗಳಿಗೆ ಕಾರಣವಾಗಿದೆ ಎಂದರು. ಮೇಲಾಧಿಕಾರಿಗಳ ಪರಸ್ಪರ ಹೊಂದಾಣಿಕೆ ಹಿಂದೆ ಇಷ್ಟೊಂದು ಭ್ರಷ್ಟಾಚಾರ ನಡೆದಿದೆ. ಸತ್ಯಾಸತ್ಯತೆ ಹೊರಹಾಕಲು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು. ಅವರ ಸಾವನ್ನು ಆತ್ಮಹತ್ಯೆವೆಂದು ಸಾಬೀತುಪಡಿಸುವ ಮುನ್ನಾರ ನಡೆಸಿದ್ದು ಸಹಾಯಕ ಆಯುಕ್ತರ ಪ್ರಮುಖ ಪಾತ್ರ ವಹಿಸಿದ್ದು ಅವರನ್ನು ಅಮಾನತು ಮಾಡಿ ವಿಚಾರಣೆ ನಡೆಸಿ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು.
ಪ್ರಕಾಶ್ ಬಾಬು ಕೊಲೆ ಪ್ರಕರಣವನ್ನು ಭ್ರಷ್ಟ ಅಸಿಸ್ಟೆಂಟ್ ಕಮಿಷನರಿಗೆ, ಭ್ರಷ್ಟ ಸಹಾಯಕ ಆಯುಕ್ತರಿಗೆ, ಭ್ರಷ್ಟ ಸಂತೋಷ್ ಕಾಮಗೌಡರಿಗೆ ಪ್ರಕಾಶ್ ಬಾಬು ಕೊಲೆ ಪ್ರಕರಣವನ್ನು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಸಹಾಯಕ ಆಯುಕ್ತರನ್ನು, ಭ್ರಷ್ಟಾಚಾರದ ಹಗರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ಸಹಾಯಕ ಮೇಲಿನ ಅಧಿಕಾರಿಗಳ ಮಾನಸಿಕ ಕಿರುಕುಳ ಮತ್ತು ಒತ್ತಡದಿಂದ ಆಗಿರ್ತಕ್ಕಂಥ ಕೊಲೆ ಮೇಲಿನ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರ್ತಕ್ಕಂಥವರು ತಾವು ಇದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಮಾಡಿರ್ತಕ್ಕಂಥ ಒಂದು ತಂತ್ರಗಾರಿಕೆಯನ್ನು ಅನ್ನೋದು ಕೂಡ ಮೇಲ್ನೋಟಕ್ಕೆ ಇದು ಕಾಣ್ತಾ ಇದೆ. ಇವತ್ತು ಏನು ಪ್ರಕಾಶ್ ಬಾಬು ಅವರ ಮೇಲೆ ಆರೋಪ ಮಾಡಿರ್ತಕ್ಕಂಥ ಬದುಕಿದ್ರ ಅಂತಕ್ಕಂಥದ್ದು ಇವತ್ತು ಅನುಮಾನ ಆಗ್ತಾ ಇದೆ. ಯಾಕಂದ್ರೆ ಇವರೆಲ್ಲರೂ ಕೂಡ ಈ ಒಂದು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಧಿಕಾರಿಗಳು, ಇವರೆಲ್ಲರೂ ಕೂಡ ಲೂಟಿಕೋರ್ ಅಂತಕ್ಕಂಥದ್ದು ಇವತ್ತು ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಪ್ರತಿ ತಿಂಗಳು ರಿವ್ಯೂ ಮೀಟಿಂಗ್ ಆಗ್ತಕ್ಕಂಥ ಸಂದರ್ಭದಲ್ಲಿ, ಪ್ರಗತಿ ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಇದು ಯಾವುದು ಕೂಡ ಪ್ರಗತಿ ಅನ್ನತಕ್ಕಂಥದ್ದು ಗೊತ್ತಾಗ್ಲಿಲ್ವಾ? ಜಿಲ್ಲಾಧಿಕಾರಿಗಳು ಇದು ಗಮನಕ್ಕೆ ಬರಲಿಲ್ಲ. ಸುಮಾರು 7-8 ವರ್ಷಗಳಿಂದ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಅಡಿಟ್ ಆಗಿಲ್ಲ ಅಂತಕ್ಕಂಥ ಯಾವುದು ಗಮನಕ್ಕೆ ಬರಲಿಲ್ವಾ? ಯಾವ ಅಧಿಕಾರಿ ತಪ್ಪು ಮಾಡಿಲ್ಲ ಅಂತಕ್ಕಂಥದ್ದು ಗಮನಕ್ಕೆ ಬರಲಿಲ್ಲ ಇವರಿಗೆ. ಕಚೇರಿಯಲ್ಲಿ ನನಗೆ ಮೇಲಧಿಕಾರಿಗಳು ಒತ್ತಡ ಮಾಡ್ತಾ ಇದ್ರೆ, ಮಾನಸಿಕ ಹಿಂಸೆ ಮಾಡ್ತಾರೆ ಅಂತಕ್ಕಂಥ ಒಂದು ಇದರಲ್ಲಿ ನಿತ್ಯ ಮಾಡಲಾರ್ದ್ರೆ ಮಕ್ಕಳಿಗೆ ಮತ್ತು ಹೆಂಡತಿ ಜೊತೆಯಲ್ಲಿ ಸರಿಯಾದಂತ ಊಟ ಮಾಡಲಾದಂತ ಒಂದು 6 ತಿಂಗಳಿಂದ ಅವನು ಮಾನಸಿಕವಾದಂತ ಕಿರುಕುಳಕ್ಕೆ ಕಿನ್ನನಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೋಡಿದ್ರೆ ಇವತ್ತು ಏನು ಆ ಪರಿಸ್ಥಿತಿ ಆಗಿದೆ ಅಂತಂದ್ರೆ, ಇಡೀ ಸತ್ತಂತ ವ್ಯಕ್ತಿಯ ಮೇಲೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅವರು ಸತ್ತಿರ್ತಕ್ಕಂಥ ಯಾವುದೇ ವ್ಯಕ್ತಿ ಮೇಲೆ ಇದ್ರೆ ಕೇಸ್ಗಳನ್ನು ಹೊಡೆದಾಕ್ಬೇಕು, ಕ್ಲೋಸ್ ಮಾಡಬೇಕು. ಆದ್ರೆ ಈ ಒಬ್ಬ ಮೂರ್ಖ ಸಹಾಯಕ ಆಯುಕ್ತ ಇವನು ಸತ್ತ ವ್ಯಕ್ತಿ ಮೇಲೆ FIR ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಮೊದಲನೇದು. ಸುಪ್ರೀಂ ಕೋರ್ಟ್ ಹೇಳುತ್ತೆ ಸತ್ತ ವ್ಯಕ್ತಿ ಮೇಲೆ ಯಾವುದೇ ರೀತಿ FIR ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು. ಇಲ್ಲಿನ ಪೊಲೀಸ್ ಅಧಿಕಾರಿಗಳಾದರ ಆ ಪೊಲೀಸ್ ಅಧಿಕಾರಿಗಳು, ಸೈಬರ್ ಕ್ರೈಮ್ ಅಧಿಕಾರಿಗಳು ಯಾವ ರೀತಿಯಲ್ಲಿ FIR ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕಾಗಿದೆ. ಆ ಒಂದು ಕಾರಣಕ್ಕಾಗಿ ಈ ಒಂದು ಕಗ್ಗೊಲೆಯನ್ನ, ಪ್ರಕಾಶ್ ಬಾಬು ಕೊಲೆಯನ್ನ ನಾವು ಕೂಡಲೇ CBI ತನಿಖೆಗೆ ಆಗ್ರಹ ಮಾಡ್ತಾ ಇದೀವಿ. ಜಿಲ್ಲಾಧಿಕಾರಿಗಳು ಈ ಒಂದು ಘಟನೆಯನ್ನ ಏನು ಸುಮಾರು 500 ಜನ 1000 ಜನ ಬಂದಿದೆ ಅಂತಕ್ಕಂಥದ್ದಲ್ಲ. ಇವತ್ತು ಕೋವಿಡ್ ಸಂದರ್ಭದಲ್ಲಿ ನಾವು ಮನಸ್ಸು ಮಾಡಿದ್ರೆ ರಾಯಚೂರಿನಲ್ಲಿ ಸುಮಾರು 50,000 ಜನ ಎದ್ದುಕೊಂಡು ಬಂದು ಜಿಲ್ಲಾಧಿಕಾರಿಗಳಿಗೆ ಮುತ್ತಿಗೆ ಆಗ್ತಕ್ಕಂಥ ಒಂದು ಶಕ್ತಿ ಇವತ್ತು ಸಮಾಜಕ್ಕಿದೆ. ಆ ಶಕ್ತಿ ಸಮಾಜದವರಿದೆ. ಇವತ್ತು ಎಲ್ಲ ರಾಜಕಾರಣಿಗಳು, ಸಮಾಜದ ಸಂಘಟನೆಗಳು ಇವತ್ತು ಸಮಾಜ ಒಂದು ಕಡೆ ಸೇರ್ತಾ ಇದೀವಿ. ಈ ಒಂದು ಘಟನೆ ಏನಂತ ಹೇಳಿದ್ರೆ, ಪ್ರಕಾಶ್ ಬಾಬು ಇವತ್ತು ಸಮಾಜದ ವ್ಯಕ್ತಿ ಆಗಿರೋದ್ರಿಂದ ಆ ವ್ಯಕ್ತಿ ಮೇಲೆ ಆರೋಪ ಮಾಡತಕ್ಕಂಥದ್ದು ಎಲ್ಲ ಕುತಂತ್ರಿಗಳಿಗೆ. ಪ್ರಕಾಶ್ ಬಾಬುಗೆ ಎಲ್ಲಿನೂ ಸಿಗ್ನೇಚರ್ ಪವರ್ ಇಲ್ಲ, ಚೆಕ್ ಸೈನ್ ಮಾಡೋ ಪವರ್ ಇಲ್ಲ. ಮತ್ತೆ ಈ ದುಡ್ಡನ್ನ RTGS ಇಂದ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ನೀವು ಒಂದು ಚೆಕ್ಕನ್ನ ಒಂದು 2 ಲಕ್ಷ ಚೆಕ್ಕನ್ನು ನಾವು ಬ್ಯಾಂಕ್ ತಗೊಂಡು ಹೋಗ್ಬೇಕ್ರೆ 2 ಕೌಂಟರ್ ಸಿಗ್ನೇಚರ್ಸ್ ಬೇಕು, 2-3 ಕೌಂಟರ್ ಚೇಂಜ್ ಆಗಬೇಕು, ಮ್ಯಾನೇಜರ್ ಕಡೆಯಿಂದ ಅಸಿಸ್ಟೆಂಟ್ ಮ್ಯಾನೇಜರ್ ಹಿಂಗಾಗಬೇಕು. ಮತ್ತೆ ಏಕಾಏಕಿ 7 ಲಕ್ಷ ಒಂದು ಚೆಕ್, 4 ಲಕ್ಷ ಇದು ಯಾವ ಥರ ಆಗಿರ್ಬೋದು ಅಂತಕ್ಕಂಥದ್ದು ಅನುಮಾನಕ್ಕೀಡಾಗಿದೆ. ಸೊ ಇನ್ನೊಂದು ಕಡೆ ಪ್ರಕಾಶ್ ಬಾಬು ಅದನ್ನು ನಮಗೆ ಅನಿಸ್ತಾ ಇದೆ, ಅದ್ರ ಮೇಲೆ ಅನುಮಾನ ಇದೆ. ಪ್ರಕಾಶ್ ಬಾಬು ಸೂಸೈಡ್ ಮಾಡ್ಕೊಂಡಿಲ್ಲ, ಇದು ಸಂಪೂರ್ಣ ಪ್ಲಾನ್ ಮರ್ಡರ್ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ನಾವು ಈ ಥರ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಈ ಅಧಿಕಾರಿಗಳು ಕನಿಷ್ಠ 8-9 ವರ್ಷಗಳಿಂದ ಇನ್ನುವರೆಗೆ ಇಲ್ಲಿ ಆಡಿಟ್ ಆಗಿಲ್ಲ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಇರಲಿ. ಅಧಿಕಾರಿಗಳಿಗೆಲ್ಲರಿಗೂ ಗೊತ್ತಿದೆ. ಈ ಸಂದರ್ಭದಲ್ಲಿ ಮಾತೃ ಪ್ರಕಾಶ್ ಬಾಬು ಪತ್ನಿ ಅಂಬಿಕಾ, ಪುತ್ರಿಯರು ಎಂ ವಿರೂಪಾಕ್ಷಿ, JB ರಾಜು, ನರಸಪ್ಪ ಏಗ್ನೂರು, P ಯಲ್ಲಪ್ಪ, ಯಮನಪ್ಪ ಗಿರಿಜಾವಲಿ, ಮಧು ಚಕ್ರವರ್ತಿ, J ಸತ್ಯನಾಥ್, ಹೇಮರಾಜ್ ಅಸ್ಕಿಹಾಳ್, ನರಸಪ್ಪ ದಂಡೋರ, ರಾಘವೇಂದ್ರ ಬೋರಡಿ, KP ಅನಿಲ್ ಕುಮಾರ್, S ರಾಜು, ನರಸಿಂಹಲು, ಶಂಕರ್ ಹೊಸೂರು, ರಾಮಣ್ಣ, ರಾಜಬೊಮ್ಮನಾಳ್, ಬಸವರಾಜ್, ರವಿ ಶಿರೆಡ್ಡಿ, M ಸುಭಾಷ್ ಅಸ್ಕಿಹಾಳ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables,
office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528, 9731190928. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇವರಿಂದ ಜ್ಞಾನ ಭಾರತಿ ಪದವಿ ಮಹಾವಿದ್ಯಾಲಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿದೆ. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿಯೇ ಧಾರವಾಡ ಮತ್ತು ಬೆಂಗಳೂರಿನಿಂದ ಬಂದಂತಹ ನುರಿತ ಅನುಭವವುಳ್ಳ ಉಪನ್ಯಾಸಕರಿಂದ ಉಚಿತ ತರಬೇತಿ ನೀಡಲಾಗುವುದು. BA ಮತ್ತು BCom ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕರ ವೃಂದ, ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿಶೇಷ ಕಾಳಜಿ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಸೂಚನೆ: PUC ಆರ್ಟ್ಸ್ ಮತ್ತು ಕಾಮರ್ಸ್ ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ PUC ಸೆಕೆಂಡ್ ಇಯರ್ ನಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲ್ ಆದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಸಂಪರ್ಕಿಸಿ. ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಮೊಬೈಲ್ 9986453546, 8660336100. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್, ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್,
ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. 2021ನೇ ಸಾಲಿನ ಜುಲೈ ಮಾಹೆಯಲ್ಲಿ ಜಿಲ್ಲೆಯ ಮುಂಗಾರು ಹಂಗಾಮಿನ ಪ್ರವಾಹ ಸಂದರ್ಭದಲ್ಲಿ ಬೆಳೆ ಹಾನಿಯಾಗಿರುವ ಮೊದಲನೇ ಹಂತದ 807 ಫಲಾನುಭವಿಗಳಿಗೆ 1,40,00,000 ರೂಪಾಯಿ ಜಮೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ BC ಸತೀಶ್ ಅವರು ತಿಳಿಸಿದ್ದಾರೆ. 2021ನೇ ಸಾಲಿನ ಜುಲೈ ಮಾಹೆಯಲ್ಲಿ ಜಿಲ್ಲೆಯ ಮುಂಗಾರು ಹಂಗಾಮಿನ ಪ್ರವಾಹ ಸಂದರ್ಭದಲ್ಲಿ ಬೆಳೆ ಹಾನಿಯಾಗಿರುವ ಮೊದಲನೇ ಹಂತದ 807 ಫಲಾನುಭವಿಗಳಿಗೆ 1,40,00,000 ಜಮಾ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ BC ಸತೀಶ್ ಅವರು ತಿಳಿಸಿದ್ದಾರೆ. ನಾರಾಯಣಪುರ ಜಲಾಶಯದಿಂದ ಹೆಚ್ಚಿನ ನೀರಿನ ಕೃಷ್ಣಾ ನದಿಗೆ ಹರಿಬಿಟ್ಟಿರುವುದರಿಂದ ಜಿಲ್ಲೆಯ ಲಿಂಗಸಗೂರು, ದೇದುರ್ಗ ಮತ್ತು ರಾಯಚೂರು ತಾಲೂಕುಗಳಲ್ಲಿ ಪ್ರವಾಹ ಪರಿಸ್ಥಿತಿಯಿಂದ ಸುಮಾರು 3,217 ಹೆಕ್ಟೇರ್ ಬೆಳೆ ಹಾನಿಯಾದ ಬಗ್ಗೆ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿ ಸಮೀಕ್ಷೆ ಕೈಗೊಂಡು ರಾಜ್ಯ ಸರ್ಕಾರಕ್ಕೆ ಬೆಳೆ ಪರಿಹಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಅದರಂತೆ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಜಿಲ್ಲೆಯ ಮುಂಗಾರು ಹಂಗಾಮಿನ ಪ್ರವಾಹ ಸಂದರ್ಭದಲ್ಲಿ ಬೆಳೆ ಹಾನಿಯಾಗಿರುವ ರೈತರ ಮಾಹಿತಿಯನ್ನು ಭೂ ಪರಿಹಾರ ತಂತ್ರಾಂಶದಲ್ಲಿ ದಾಖಲು ಮಾಡಲಾಗಿದ್ದು, ಸದರಿ ತಂತ್ರಾಂಶದಲ್ಲಿ ಇರುವ ಮೊದಲನೇ ಹಂತದ 807 ಫಲಾನುಭವಿಗಳಿಗೆ 1,40,00,000 ಇನ್ಪುಟ್ ಸಬ್ಸಿಡಿಯನ್ನು ಜಮೆ ಮಾಡಲು ಅನುಮೋದನೆ ನೀಡಲಾಗಿದೆ. ಅತಿ ಶೀಘ್ರದಲ್ಲಿ ರಾಜ್ಯ ಸರ್ಕಾರದಿಂದ ನೇರವಾಗಿ ಆಧಾರ್ ಸಂಖ್ಯೆ ಹೊಂದಿರುವ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು ಹಾಗೂ ಬಾಕಿ ಉಳಿದ ರೈತರಿಗೆ ಶೀಘ್ರದಲ್ಲಿ ಅನುಮೋದನೆ ನೀಡಿ ಪರಿಹಾರವನ್ನು ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಗರಸಭೆ ಅಧ್ಯಕ್ಷರು ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದು, ಅನುದಾನ ಲಭ್ಯತೆ ಇಲ್ಲದೆ ಇದ್ದರೂ ನಗರಸಭೆ ನಿಧಿಯಲ್ಲಿ 228 ಕಾಮಗಾರಿಗಳ ಅನುಮೋದನೆ ಪಡೆಯಲು ಸಾಮಾನ್ಯ ಸಭೆಗೆ ಮಂಡಿಸಿರುವುದು ನಿಯಮ ಬಾಹಿರವಾಗಿದ್ದು ರದ್ದುಗೊಳಿಸಲು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲು ಬಿಜೆಪಿ ಸದಸ್ಯರು ನಿರ್ಧರಿಸಿರುವುದಾಗಿ ಬಿಜೆಪಿ ಮುಖಂಡ ರವೀಂದ್ರ ಜಾಧವ್ ಹೇಳಿದರು. ನಗರಸಭೆ ಅಧ್ಯಕ್ಷರು ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದು, ಅನುದಾನ ಲಭ್ಯತೆ ಇಲ್ಲದೆ ಇದ್ದರೂ ನಗರಸಭೆ ನಿಧಿಯಲ್ಲಿ 228 ಕಾಮಗಾರಿಗಳ ಅನುಮೋದನೆ ಪಡೆಯಲು ಸಾಮಾನ್ಯ ಸಭೆಗೆ ಮಂಡಿಸಿರುವುದು ನಿಯಮ ಬಾಹಿರವಾಗಿದ್ದು ರದ್ದುಗೊಳಿಸಲು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲು ಬಿಜೆಪಿ ಸದಸ್ಯರು ನಿರ್ಧರಿಸಿರುವುದಾಗಿ ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರಸಭೆ ವಿವಿಧ ವಾರ್ಡುಗಳ ಸದಸ್ಯರಿಗೆ ಮಾಹಿತಿ ಇಲ್ಲದೆ ಕ್ರಿಯಾ ಯೋಜನೆಯು ಸಿದ್ಧಪಡಿಸದೆ ಕಾಮಗಾರಿಗಳ ಅನುಮೋದನೆ ಮಂಡಿಸಿದ್ದಾರೆ. ಕಾಮಗಾರಿಗಳನ್ನು ತುಂಡುಗಳಾಗಿ ಪರಿವರ್ತಿಸಿ ನಿರ್ಬಂಧಿಸಿರುವ ತುಂಡು ಗುತ್ತಿಗೆ ನೀಡಲು ಮುಂದಾಗಿದ್ದಾರೆ. 228 ಕಾಮಗಾರಿಗಳಲ್ಲಿ 36 ಕಾಮಗಾರಿಗಳು 5 ಲಕ್ಷ ಅಂದಾಜು ಮೊತ್ತಕ್ಕಿಂತ ಮೇಲ್ಪಟ್ಟಿವೆ. 91 ಕಾಮಗಾರಿಗಳು 1 ಲಕ್ಷಕ್ಕಿಂತ ಕಡಿಮೆ ಮೊತ್ತ ಕಾಮಗಾರಿಗಳಾಗಿವೆ. ಒಂದೇ ವಾರ್ಡಿಗೆ ಸೇರಿದ 4 ರಿಂದ 5 ಕಾಮಗಾರಿಗಳಾಗಿವೆ. ಪಾರದರ್ಶಕತೆ ಕಾಯ್ದೆ ಮತ್ತು ನಿಯಮಗಳನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘಿಸಲಾಗಿದೆ. ನಗರಸಭೆ ಮಂಡಿಸಲಾಗಿರುವ ಆಯವ್ಯಯದಲ್ಲಿ ಯಾವುದೇ ಪ್ರಸ್ತಾಪ ಮಾಡದೆ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳದೆ ಅಜೆಂಡಾಗಳನ್ನು ಸಿದ್ಧಪಡಿಸಲಾಗಿದೆ. ಲೆಕ್ಕಾಧಿಕಾರಿಗಳು ನಗರಸಭೆ ಪೌರಾಯುಕ್ತರಿಗೆ ಪತ್ರ ಬರೆದು ಅನುದಾನ ಲಭ್ಯತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದರೂ ಕಾಮಗಾರಿಗಳಿಗೆ ಅನುದಾನ ಹಂಚಿಕೆ ಮಾಡಲು ಮಂಡಿಸಲಾಗಿದೆ. ನಗರಸಭೆಯಲ್ಲಿ ನಡೆದ ಕಳೆದ 3 ಸಾಮಾನ್ಯ ಸಭೆಗಳಲ್ಲಿ 10 ಕೋಟಿ ರೂಪಾಯಿ ಅಧಿಕ ಅನುದಾನ ಕಾಮಗಾರಿಗಳಿಗೆ ಅನುಮೋದನೆ ಪಡೆಯಲಾಗಿದೆ. ಅನುದಾನ ನೀಡಲು ಒತ್ತಡ ಇರುವುದಾಗಿ ಹೇಳುತ್ತಿದ್ದಾರೆ. ಕೂಡಲೇ 10 ಕೋಟಿ ಕಾಮಗಾರಿಗಳಿಗೆ ಅನುದಾನ ಇಲ್ಲದೆ ಇರುವುದರಿಂದ ಸ್ಥಗಿತಗೊಳಿಸಬೇಕು. ನಿಯಮ ಬಾಹಿರ 228 ಕಾಮಗಾರಿಗಳ ಅನುಮೋದನೆಗೆ ಸಲ್ಲಿಸಿದ ಅಜೆಂಡಾಗಳನ್ನು ರದ್ದುಗೊಳಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಲಾಗುತ್ತದೆ ಎಂದರು. ನಗರಸಭೆ ಸದಸ್ಯರ ಅಧಿಕಾರ ಮೊಟಕುಗೊಳಿಸುವ ಕುರಿತಾಗಿ ಪಕ್ಷಾತೀತವಾಗಿ ವಿರೋಧ ವ್ಯಕ್ತವಾಗಿದೆ. ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯ ನಿರ್ಧಾರ ವಿರುದ್ಧ ಪಕ್ಷ ಹೋರಾಟ ಮುಂದುವರಿಸಲಿದೆ ಎಂದರು. ನಗರಸಭೆ ಅಧ್ಯಕ್ಷ ನಡೆ ಕುರಿತಾಗಿ ಪಕ್ಷದ ಮುಖಂಡರುಗಳಾದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಶಾಸಕ ಎ ಪಾಪಾರೆಡ್ಡಿ ಅವರ ಗಮನಕ್ಕೆ ತರಲಾಗಿದೆ. ನಮ್ಮ ಪಕ್ಷದ ಸದಸ್ಯರು ಯಾವುದೇ ಆಮಿಷಗೆ ಬಲಿಯಾಗಿಲ್ಲ. ಕೆಲ ಕಾಂಗ್ರೆಸ್ ಮುಖಂಡರ ಕೈಗೊಂಬೆಯಲ್ಲಿ ನಗರಸಭೆ ಅಧ್ಯಕ್ಷರು ವರ್ತಿಸುತ್ತಿದ್ದಾರೆ. ಅಧ್ಯಕ್ಷರ ವಿರುದ್ಧ ವಿಶ್ವಾಸ ಮಂಡಿಸುವ ಕುರಿತು ಪಕ್ಷದ ವೇದಿಕೆಯಲ್ಲಿ ಚರ್ಚಿಸಲಾಗುತ್ತದೆ. ಕಾಂಗ್ರೆಸ್
ಕಾಂಗ್ರೆಸ್ ಪಕ್ಷದ ಸದಸ್ಯರು ಸಹ ಅಸಮಾಧಾನಗೊಂಡಿದ್ದಾರೆ. ನಗರಸಭೆ ಆಡಳಿತ ವೈಫಲ್ಯದಿಂದಾಗಿ ಎಲ್ಲ ಸದಸ್ಯರು ಮುಜುಗರಕ್ಕೀಡಾಗುವಂತಾಗಿದೆ. ಎಲ್ಲ ಸದಸ್ಯರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದರು. ನಗರಸಭೆ ಸದಸ್ಯರು ಅವರು ಜೊತೆಗೆ ನಾವು ನಗರಸಭೆ ಸದಸ್ಯರು ಪ್ರತಿಯೊಂದರ ನಾವು ಇಲ್ಲಿ ಇದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಳ್ಳುತ್ತೇವೆ. ಈಗಾಗಲೇ ನಮ್ಮ ನಗರಸಭೆ ಒಂದು ಬಿಜೆಪಿ ನಗರಸಭೆ ಸದಸ್ಯರು ಎಲ್ಲ ಸಹಿ ಮಾಡಿದಂಥ ಒಂದು ಎಲ್ಲ ಆಫೀಸಲ್ಲಿ ತಂದು ಕೊಟ್ಟಿದ್ದೀವಿ. ಈಗಾಗಲೇ ಪಕ್ಷಾತೀತವಾಗಿ ರಾಯಚೂರು ನಗರಸಭೆಯಲ್ಲಿ ನಡೆಯುವಂಥ ಒಂದು ಕರ್ಮಕಾಂಡಕ್ಕೆ 2 ಸಲ ನಗರಸಭೆ ಮಹಾಸಭೆ ನಡೆದಾಗ ಕೋರಂ ಕೊರತೆಯಿಂದಾಗಿ ಮುಂದೂಡಲ್ಪಟ್ಟಿತ್ತು. ಅದು ಕ್ಲಾರಿಫಿಕೇಶನ್ ಕೊಡಬೇಕಾಗ್ತಾ ಇತ್ತು. ನಾವು ಆ್ಯಕ್ಚುಲಿ ಈಗಾಗಲೇ ನಗರಸಭೆಯಲ್ಲಿ 14/2/2020 ಮೊದಲನೇ ಜನರಲ್ ಬಾಡಿ ಮೀಟಿಂಗ್ ಆಯಿತು. ಅದರಲ್ಲಿ 5,35 ಲಕ್ಷಗಳು ಡೆವಲಪ್ಮೆಂಟ್ ವರ್ಕ್ಸ್ ಇಟ್ಟಿರೋದು. ಅದರ ಜೊತೆಗೆ 11/6/2021 5,60 ಲಕ್ಷ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬೇಕು ಅಂತ ಆಡಳಿತಾತ್ಮಕ ಮಂಜೂರಾತಿ ಮಂಡಿಸಿದರು. ಅದರ ಜೊತೆಯಲ್ಲಿ 27/7/2021 2,41 ಲಕ್ಷ ಅದನ್ನು ಎಲ್ಲ ಡೇಟಾಗಿ ಕೊಟ್ಟಿದ್ದೀನಿ. ಜನರಲ್ ಬಾಡಿ ಮೀಟಿಂಗ್ ಆದಂಥ ಡೀಟೇಲ್ಸ್ ಕೊಟ್ಟಿದ್ದೀನಿ ನಾನು. ಅದರಲ್ಲಿ ಅದೇ ರೀತಿ ದಿನಾಂಕ 16/8/2021 ನಡೆಯುವ ಒಂದು ಜನರಲ್ ಬಾಡಿಗೆ ಯಾವ ನಗರಸಭೆ ಸದಸ್ಯರನ್ನು ಒಳಗೊಂಡಂತೆ ಈ ಅಜೆಂಡಾ ಪ್ರಿಪೇರ್ ಮಾಡಿದ ಇತಿಹಾಸ ಆಯಿತು. ಇದರಲ್ಲಿ 228 ಕಡತಗಳನ್ನು 90 ಸಾವಿರಗಳಂತೆ ಇನ್ನು ಕೆಲವು ಪಾರದರ್ಶಕತೆ ಉಲ್ಲಂಘನೆ ಆಗೋದಕ್ಕೆ ಕಾರಣಕರ್ತ ಆಗುವಂಥ ಇಂಥ ಒಂದು ಅಜೆಂಡಾ ನೋಡಿಬಿಟ್ಟು ನಾವು, ಯಾಕಂದರೆ ಕೆಲವು ನಮ್ಮ ನಗರಸಭೆ ಸದಸ್ಯರಿಗೆ ಬಿಫೋರ್ 7 days ತಲುಪಬೇಕಾಯಿತು ಅಜೆಂಡಾ. ಯಾವುದೇ ಕಾರಣಕ್ಕೆ ಕೆಲವು ನಗರಸಭೆ ಸದಸ್ಯರಿಗೆ ತಲುಪಲಿಲ್ಲ. ಅದರ ಡೇಟು ಟೈಮ್ ಸಮೇತ ನಮ್ಮವರು ಹಾಕಿಕೊಟ್ಟಿದ್ದಾರೆ ಬಿಜೆಪಿಯವರು. ಅದರ ಜೊತೆಯಲ್ಲಿ ಈ ಒಂದು 228 ಕಡತಗಳು 10,64 ಲಕ್ಷ ಮೊತ್ತದ ಒಂದು ಅಜೆಂಡಾದಲ್ಲಿ ಇಟ್ಟಂಥ ಕಾರಣ ನಾವೆಲ್ಲ ಪಕ್ಷಾತೀತವಾಗಿ ಒಂದು ಸಲ ಡಿಸ್ಕಸ್ ಮಾಡಿ ಕಾಂಗ್ರೆಸ್ ಅವರಾಗಿರ್ಬೋದು, JDS ಅವರಾಗಿರ್ಬೋದು, ಇಂಡಿಪೆಂಡೆಂಟ್ ಆಗಿ ಭಾರತೀಯ ಜನತಾ ಪಕ್ಷದ ಸದಸ್ಯರು ಒಳಗೊಂಡು ತೀರ್ಮಾನ ಮಾಡಿ ಈ ರೀತಿ ಒಂದು ಅಜೆಂಡಾ ಪ್ರಿಪೇರ್ ಆಗಿದೆ. ಅದಕ್ಕೆ ನಾವೆಲ್ಲ ಮೆಥಡ್ ಮಾಡ್ತಾ ಇದ್ದೆಲ್ಲ ಸಹಕಾರ ಮಾಡಿ ಅವರಿಗೆ ಕೋರಂ ತಪ್ಪಿಸಿ ಕೋರಂ ಆಗಲಾರ್ದಂಗೆ ನಾವು ನೋಡಿಕೊಂಡು ಇದನ್ನು ತಡೆ ಹಿಡಿದ್ವಿ ನಾವು ಆ್ಯಕ್ಚುಲಿ ಒಂದು ಹಂತದಲ್ಲಿ. ಅದಕ್ಕೆ ಇವತ್ತು ಪಕ್ಷಾತೀತವಾಗಿ ನಾವು ಫಸ್ಟ್ ಬಿಜೆಪಿ ಪಕ್ಷದವರು ನಾವು ಇವತ್ತು ಜಿಲ್ಲಾಧಿಕಾರಿಗಳು ಮನೆಗೆ ಈ ಪತ್ರಿಕಾಗೋಷ್ಠಿ ಆದ ನಂತರ ಕೊಡಬೇಕಂತ ಆಲ್ರೆಡಿ ಪ್ರೆಸ್ ನೋಟ್ ಮಾಡಿಬಿಟ್ಟು ಅದನ್ನೇ ನಾವು ಕೊಡ್ತಾ ಇದ್ದೀವಿ. DC ಅವರಿಗೆ ಕೊಟ್ಟು ಎಲ್ಲ ಸದಸ್ಯರು ಸೈನ್ ಮಾಡಿದಂಥ ಒಂದು ಕಾಪಿ. ಅದಕ್ಕೆ ಇವತ್ತಿನ ದಿನ ಈ 228 ಕಡತಗಳಲ್ಲಿ ತುಂಡು ಗುತ್ತಿಗೆ ಈಗಾಗಲೇ ನೀವು ತಿಳಿದ ವಿಷಯ. ಈ ಹಿಂದೆ ನಾವು ಹೋರಾಟಗಳು ಮಾಡಿದಾಗ ಯಾವುದೇ ರೀತಿ ಸ್ಪ್ಲಿಟ್ ಮಾಡುವಂಥ ವರ್ಕ್ಸ್ ಅಂತ ಒಂದು ಕಾನೂನು ಇದೆ. ಕಾನೂನಾತ್ಮಕವಾಗಿ ತುಂಡು ಗುತ್ತಿಗೆಗಳು ಮಾಡಬಾರ್ದು. ಆಮೇಲೆ ಒಂದೇ ವಾರ್ಡಲ್ಲಿ 10 ಫೈಲು 15 ಫೈಲು 20 ಫೈಲು ಪೀಸ್ ಮಾಡಿದ್ದಾರೆ 99%. ಅದನ್ನು ಈಗಾಗಲೇ ನಾವು ಡಿಸ್ಕಸ್ ಎಲ್ಲ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಇದನ್ನು ಯಾವ ರೀತಿ ಕಾನೂನಾತ್ಮಕವಾಗಿ ತಡೆ ಹಿಡಿದು ಏನು ಮಾಡಬೇಕು ಅಂತ ಹೇಳಬೇಕು. ಅದ್ರ ಜೊತೆಯಲ್ಲೇ ಈಗಾಗಲೇ ಪಕ್ಷದ ಎಲ್ಲ ನಮ್ಮ ಸದಸ್ಯರ ಜೊತೆಗೆ ನಾವೆಲ್ಲ ಡಿಸ್ಕಸ್ ಮಾಡಿದಾಗ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆಂದರೆ ಯಾವುದೇ ರೀತಿ ನಗರಸಭೆ ನಿಧಿಯನ್ನು ಲೂಟಿ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಾವು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಯಾಕಂದರೆ ರಾಯಚೂರು ನಗರಸಭೆ ಬಜೆಟ್ ವರ್ಷಕ್ಕೆ ಒಂದ್ಸಲಾಗುತ್ತೆ. ಇದು ಆಯಾವಯ ಆಗಿರುತ್ತೆ. ಈ ಬಜೆಟಲ್ಲಿ ಎಲ್ಲಾದರೂ ಪ್ರಾವಿಷನ್ ಇಟ್ಕೋಬೇಕು ನಾವು ಆ್ಯಕ್ಚುಲಿ. ಈ ಬಜೆಟ್ ಪ್ರಾವಿಷನ್ ಇದ್ದಾಗ ಮಾತ್ರ ನಾವು ಇದರ ಬಜೆಟನ್ನು ಲಭ್ಯತೆಯ ಅನುಗುಣವಾಗಿ ನಾವು ಕಾರ್ಯಸೂಚಿಗಳನ್ನು ಮಾಡಬೇಕು. ಎಸ್ಟಿಮೇಟ್ ರೆಡಿ ಆಗಬೇಕು. ಕ್ರಿಯಾ ಯೋಜನೆ ಅಪ್ರೂವಲ್ ಆದಮೇಲೆ ಆಡಳಿತಾತ್ಮಕ ಮಂಜೂರಾತಿ ನಮ್ಮ ಜನರಲ್ ಬಾಡಿಯಲ್ಲಿ ಆಗಬೇಕು. ಆದರೆ ಯಾವುದೇ ರೀತಿ ಆಡಳಿತಾತ್ಮಕ ಮಂಜೂರಾತಿ ಆಗಕ್ಕಿಂತ ಮುಂಚೆ ಸರ್ವ ಸದಸ್ಯರನ್ನು ಒಳಗೊಂಡಂತೆ ಯಾವುದೇ ರೀತಿ ಇದನ್ನು ಡಿಸ್ಕಸ್ ಮಾಡದೆ ಮಾಡಿದಾರಲ್ಲ ಅನ್ನೋದಕ್ಕೆ ಒಂದು ಕಾರಣ. ಅದರ ಜೊತೆಯಲ್ಲಿ
ಈಗಾಗಲೇ ನಿಮ್ಗೆ ಒಂದು ಕಾಪಿನ ಸಲ್ಲಿಸಿದ್ದೀನಿ ನಾನು ಹಿಂದುಗಡೆ. ಪೌರಾಯುಕ್ತರಿಗೆ ನಮ್ಮ ಅಕೌಂಟ್ ಲೆಕ್ಕಾಧಿಕಾರಿಗಳೇ ಕೊಡ್ತಾ ಇದ್ದಾರೆ. ಆ ಲೆಕ್ಕಾಧಿಕಾರಿ ಕೊಟ್ಟಂಥ ಒಂದು ಲೆಟರ್ ಸ್ಪಷ್ಟವಾಗಿ ಸೂಚಿಸಿದ್ದಾರೆ ಯಾವ ರೀತಿ ಅವರು ಪ್ರಿಪೇರ್ ಮಾಡಿದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಮಾಡಬಾರ್ದು ಅನ್ನೋದು ಕ್ಲಿಯರಿಫಿಕೇಶನ್ ಕೊಟ್ಬಿಟ್ಟಿದ್ದಾರೆ ನಮ್ಮ ಅಕೌಂಟ್ ಸ್ಟೂಡೆಂಟ್. ಅದಾಗಿ ಮತ್ತೆ 16/8 ಏನು GB ಇಡಬೇಕಂತಿದ್ದರಿಂದ ನಾವೆಲ್ಲ ಸೇರಿ ಈ ಒಂದು ಲೆಟರ್ ತೊಗೊಂಡು ನಮ್ಮದು ಡಿಸ್ಕಸ್ ಮಾಡಿಲ್ಲ ಅಕೌಂಟ್ ಸ್ಟೂಡೆಂಟ್ ಅವರು. ಸರ್ ಇದು ಮಾಡೋದು ತಪ್ಪಾಗುತ್ತೆ, ಒಂದು ಜನರಲ್ ಬಾಡಿಯಲ್ಲಿ ತೊಗೊಬಾರ್ದು ನಾವು ಅನ್ನೋದು ಒಂದು ಕ್ಲಾರಿಫಿಕೇಶನ್ ಮಾಡಿದ್ರು. ಅದಕ್ಕೆ ನಾವೆಲ್ಲ ಈ ಒಂದು ಬಜೆಟ್ ಕನಿಷ್ಠ ಒಂದು ಅಪ್ರಾಕ್ಸಿಮೇಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ. 15 ಕೋಟಿ ನಮ್ಮ ಬಜೆಟ್ ಪ್ರತಿ ವರ್ಷ ಮಾಡಿಕೊಂಡ್ರೆ ಅದರಲ್ಲಿ ಮಾಸಿಕವಾಗಿ 3 ಹಂತವಾಗಿ ಬಿಡುಗಡೆಯಾಗುತ್ತೆ. ಎವ್ರಿ 4 ಮಂತ್ಸ್ಗೆ ಒಂದೊಂದು ಅಲೋಕೇಶನ್ ಮಾಡಬೇಕು. 15 ಅಂದರೆ ಪ್ರತಿ ಒಂದು 4 ತಿಂಗಳಿಗೆ 5 ಕೋಟಿ. 5 ಕೋಟಿಯಲ್ಲಿ ಆಗುವಂಥ ಕಾಮಗಾರಿಗಳಿಗೆ ತಗೋಬೇಕು. ಎಮರ್ಜೆನ್ಸಿ ಇದ್ದರೆ ಮಾತ್ರ ಕಾಮಗಾರಿ ತಗೋಬೇಕು. ಆ 5 ಕೋಟಿಯಲ್ಲಿ ಮಿನಿಮಮ್ ಏನಿಲ್ಲ ಅಂದರೆ ವಾಟರ್ ಸಪ್ಲೈಗೆ ಎಮರ್ಜೆನ್ಸಿ ವಾಟರ್ ಸಪ್ಲೈ ಯೂಸ್ ಮಾಡಬೇಕು. ಅದರಲ್ಲಿ ಔಟ್ಸೋರ್ಸಲ್ಲಿ ಮಾಡಿದಂಥ ಡೈಲಿ ವೇಜಸ್ ಲೇಬರ್ಸ್ಗೆ ಪೇಮೆಂಟ್ ಮಾಡೋದು, ಅಲ್ಲಿ PSC ಪೌಡರ್ ಆಗಿರ್ಬೋದು, ಬ್ಲೀಚಿಂಗ್ ಪೌಡರ್ ಅದು ಪರ್ಚೇಸ್ ಮಾಡೋದು, ಅದನ್ನೊಂದು ಮುನ್ಸಿಪಲ್ ಫಂಡಿಂದ ತೊಗೊಳ್ಳೋದು ಸಿಸ್ಟಮ್ ಇದೆ. ಅದ್ರ ಜೊತೆಯಲ್ಲಿ ಈಗೇನು ನಾವು ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಏನು ಮಾಡ್ತಾ ಇದ್ದಾರ ಆ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ನ ಮುನ್ಸಿಪಲ್ ಇದರಿಂದನೇ ಕೊಡಬೇಕು. ಆದ ಕಾರಣ ಈ ಒಂದು ಸಿಸ್ಟಮನ್ನು ಟೋಟಲಿ ಉಲ್ಲಂಘನೆ ಮಾಡ್ತಾ ಪ್ರತಿ ವರ್ಷ ಅವನೇನು ಈಗಾಗಲೇ ಜನರಲ್ ಬಾಡಿಯಲ್ಲಿ ತೊಗೊಂಡಿದ್ದಾನೆ 24 ಕೋಟಿ ತೊಗೊಂಡಿದ್ದಾನೆ. ನಾನು ವರ್ಷಕ್ಕೆ ಬರೋ ಬಜೆಟ್ ಕಲೆಕ್ಷನ್ಸ್ ಆಗಿರ್ಬೋದು, ರಿಸಿಪ್ಟ್ಸ್ ಆಗಿರ್ಬೋದು, ಅದರಲ್ಲಿ ಏನು 15-16 ಕೋಟಿ ಬರುತ್ತೆ ಅಷ್ಟೇ ಹೊರತು ನಮ್ಮ ವರ್ಷಕ್ಕೆ. ಈಗಾಗಲೇ ನಾನು ಹೇಳ್ತೇನೆ 14 ಈಗ ಟೋಟಲ್ ಸರ್ ಹೇಳಿದ್ದು ನಾನೀಗ ನಿಮ್ಗೆ ಹೇಳಿದ್ದು ನಾನು 14-12ಗೆ 5 ಕೋಟಿ ಚಿಲ್ಲರೆ ತೊಗೊಂಡಿದ್ದಾರೆ. 14-12-2020 5 ಕೋಟಿ 35 ಲಕ್ಷಗಳು ಒಂದು ಜನರಲ್ ಬಾಡಿಯಲ್ಲಿ 11/6/2021 ಆ ಜನರಲ್ ಬಾಡಿಯಲ್ಲಿ 5 ಕೋಟಿ 60 ಲಕ್ಷ ಆಗಿದೆ. ಇನ್ನೊಂದರಲ್ಲಿ 27/7/2021 2 ಕೋಟಿ 40. ಇಲ್ಲೇ 10 ಕೋಟಿ 12 ಕೋಟಿ ಆಯಿತು. ಅದ್ರ ಜೊತೆಯಲ್ಲಿ 12-13 ಕೋಟಿ ಆಯಿತು. ಮತ್ತೆ ಮೊನ್ನೆ 16 ಬಂದಿತ್ತು. ಅಂದರೆ ಈಗ ಆಲ್ರೆಡಿ ನಾವು 11/6 ಕೊಟ್ಟಲ್ಲಿ ನಾವು ಅವರಿಗೆ ರಿಮೈಂಡ್ ಮಾಡಿದ್ದೀವಿ, ಇದು ಮಾಡಬಾರ್ದು, ಬಜೆಟ್ ರೈಟ್ ಇನ್ಕಮ್ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಸಹ ಅವ್ರು ಯಾರ್ಯಾರು ಇಂಟ್ರೆಸ್ಟ್ ಯಾರು ಮಾತು ಕೇಳಿ ಏನು ಮಾಡ್ತಾ ಇದ್ರು ನಮ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ನಗರಸಭೆ ಸದಸ್ಯರು ಮುಂದಾಗಲಿ ಸೀನಿಯರ್ಸ್ ಇದ್ದಾರೆ, ಅವ್ರು ಯಾವ ರೀತಿ ಗೈಡ್ ಮಾಡಿದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆದ ಕಾರಣ 16/8ಕ್ಕೆ ಇಟ್ಟಂಥ 10,64 ಲಕ್ಷ ನಾವು ಮೊತ್ತಕ್ಕಾಗಿ ನಾವು ಇಮಿಡಿಯೇಟ್ ಆಗಿ ಅದನ್ನು ಅವಾಯ್ಡ್ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ಪಕ್ಷಾತೀತವಾಗಿ ನಾವು ಬಾಯ್ಕಾಟ್ ಮಾಡಿದ್ವಿ. ಆ ಬಾಯ್ಕಾಟ್ ಆದ ನಂತರ ಮತ್ತೆ ಪುನಃ GB ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಅದೇ ಕೊಡಬಾರ್ದು ಅನ್ನೋದಕ್ಕೆ ಕೊಡ್ಬೋದು. ಅದರೊಳಗೆ ನಾವು ಈಗ ಜಿಲ್ಲಾಧಿಕಾರಿಗಳು ಮನವರಿಕೆ ಮಾಡಬೇಕು ಅಂತ ಇವತ್ತಿನ ತೀರ್ಮಾನ ಮಾಡಿ ನಾವು. ಈ ಸಂದರ್ಭದಲ್ಲಿ ಕಡಗೋಳು ಆಂಜನೇಯ, ನಗರಸಭೆ ಸದಸ್ಯರುಗಳಾದ ಇ ಶಶಿರಾಜ್, NK ನಾಗರಾಜ್, ಹನುಮಂತಪ್ಪ ಉಪಸ್ಥಿತರಿದ್ದರು. ದೆಹಲಿಯಲ್ಲಿ ಇತ್ತೀಚೆಗೆ ನಡೆದ ಅತ್ಯಾಚಾರ ಮತ್ತು ಭೀಕರ ಕೊಲೆಗೀಡಾದ ಕೇಂದ್ರೀಯ ಮೀಸಲು ಪಡೆಯ ಸಿಬ್ಬಂದಿ ರಾಬಿಯಾ ಸೈಫಿ ಇವರ ಅತ್ಯಾಚಾರಿಗಳು ಮತ್ತು ಕೊಲೆಗಡಕರನ್ನು ಉಗ್ರ ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿ ಅಂಜುಮನ್ ಎ ರಾಯಚೂರು ಸಂಸ್ಥೆಯ ನೇತೃತ್ವದಲ್ಲಿ ನಗರದ ಡಾಕ್ಟರ್ ಜಾಕಿರ್ ಹುಸೇನ್ ವೃತ್ತದಲ್ಲಿ ರಾತ್ರಿ ಮೌನವಾಗಿ ಕ್ಯಾಂಡಲ್ ಮಾರ್ಚ್ ಮೂಲಕ ತೀವ್ರ ಖಂಡಿಸಲಾಯಿತು. ದೆಹಲಿಯಲ್ಲಿ ಇತ್ತೀಚೆಗೆ ನಡೆದ ಅತ್ಯಾಚಾರ ಮತ್ತು ಭೀಕರ ಕೊಲೆಗೀಡಾದ ಕೇಂದ್ರೀಯ ಮೀಸಲು ಪಡೆಯ ಸಿಬ್ಬಂದಿ ರಾಬಿಯಾ ಸೈಫಿ ಇವರ ಅತ್ಯಾಚಾರಿಗಳು ಮತ್ತು ಕೊಲೆಗಡಕರನ್ನು ಉಗ್ರ ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿ ಅಂಜುಮ್ ಎ ರಾಯಚೂರು ಸಂಸ್ಥೆಯ ನೇತೃತ್ವದಲ್ಲಿ ನಗರದ ಡಾಕ್ಟರ್ ಜಾಕಿರ್ ಹುಸೇನ್ ವೃತ್ತದಲ್ಲಿ ರಾತ್ರಿ ಮೌನವಾಗಿ ಕ್ಯಾಂಡಲ್ ಮಾರ್ಚ್ ಮೂಲಕ ತೀವ್ರ ಖಂಡಿಸಲಾಯಿತು. 4 ತಿಂಗಳು ಹಿಂದೆಯಷ್ಟೇ ಕೇಂದ್ರೀಯ ಮೀಸಲು ಪಡೆಯನ್ನು ಸೇರಿದ್ದ 21ರ ಹರೆಯದ ರಾಬಿಯಾ ಸೈಫಿ ಎಂಬ ಮಹಿಳಾ ಪೇದೆಯನ್ನು ಆಗಸ್ಟ್ 27ರಂದು ಅಪಹರಿಸಿ ಅತ್ಯಾಚಾರ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ದೇಶದಲ್ಲಿ ಇತ್ತೀಚೆಗೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಅತ್ಯಂತ ಕಳವಳಕಾರಿಯಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ರಜಾಕ್ ಉಸ್ತಾದ್ ಇವರು ದೇಶದಲ್ಲಿ ಪ್ರತಿ 30 ನಿಮಿಷಕ್ಕೆ ಒಂದು ಅತ್ಯಾಚಾರಗಳು ನಡೆಯುತ್ತಿರುವುದು ಅತ್ಯಂತ ಆಶ್ಚರ್ಯಕರವಾಗಿದೆ. ಅಲ್ಲದೆ ಇಂದಿನ ವೈಜ್ಞಾನಿಕ ಜಗತ್ತಿನ ಇಂತಹ ಪ್ರಕರಣಗಳು ನಡೆಯುತ್ತಿರುವುದು ಸರ್ಕಾರದ ನಿರ್ಲಕ್ಷ್ಯ ಎಂದು ಎದ್ದು ಕಾಣುತ್ತಿದೆ. ದೇಶದ ರಾಜಧಾನಿ ದೆಹಲಿಯಲ್ಲಿ ದಿನ ಅತ್ಯಾಚಾರ ಪ್ರಕರಣಗಳು ಜಾಸ್ತಿಯಾಗುತ್ತಿರುವುದು ಅತ್ಯಂತ ಖಂಡನೀಯವಾಗಿದೆ ಎಂದರು. ದೇಶದಲ್ಲಿ ಪಾಲಕರು ತಮ್ಮ ಗಂಡು ಮಕ್ಕಳಿಗೆ ಸುಶಿಕ್ಷಿತ ಶಿಸ್ತನ್ನು ಕಲಿಸುವುದು ಅತ್ಯಂತ ಅವಶ್ಯಕತೆ ಇದೆ ಎಂದು ಸಾರಿದರು.
ಫೈಜಲ್ ಖಾನ್ ಮಾತನಾಡಿ, ರಾಬಿಯಾ ಸೈಫಿ ಇವರು ಭದ್ರತಾ ಪಡೆಯಲ್ಲಿ ಕೆಲಸ ಮಾಡುತ್ತಿದ್ದರೂ ಅವರನ್ನೇ ರಕ್ಷಿಸಲು ಸರ್ಕಾರ ವಿಫಲವಾಗಿರುವುದು ಸರ್ಕಾರದ ಅಸಮರ್ಥತೆ ಎಂದು ಕಾಣುತ್ತಿದೆ. ಅಲ್ಲದೆ ಆರೋಪಿಗಳನ್ನು ಶೀಘ್ರದಲ್ಲಿ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು. ಅಂಜುಮನ್ ಪ್ರಮುಖರಾದ ಮೌಲಾನಾ ಶೇಖ್ ಮಹಮೂದ್, ओबेद बिन खलील ಹಾಗೂ मौला इमरान इवरू मातनाडिದರು. यहाँ पर आज हमारे जमा होने का मकसद ये है कि हमारी बहन राबिया पर जो जुल्म हुआ है, अगर उसके बारे में सोचें कि किस तरह से इस बच्ची का रेप हुआ है और उसके साथ जिस तरह का सलूक बर्ताव किया गया है, तो हमारा कलेजा कांप उठेगा। तो गवर्नमेंट ऑफ इंडिया से हमारी यही मांग है कि जो कातिल हैं, जो रेपिस्ट हैं, जो मर्डर किए हैं, उन्हें इतनी सख्त सजा दी जाए जिस तरह के हैदराबाद की पुलिस ने, जो हैदराबाद में एक डॉक्टर लड़की के साथ रेप हुआ था, उसका कत्ल हुआ था, उसके बाद जिस तरह धड़ाधड़ फैसला करके हैदराबाद पुलिस ने उनका इनकाउंटर किया था, इन कातिलों को भी इसी तरह लाकर उन कुत्तों को भी इसी तरह इनकाउंटर किया जाए, ऐसी सजा दी जाए कि कोई आने वाला कमीना ऐसी हरकत करने से 100 बार सोचे कि हम इस तरह अगर किसी की बहन, किसी की बेटी के साथ इस तरह करें तो हमारी मौत भी कुत्ते से बदतर हो जाएगी। मोदी जी कहते हैं बेटी बचाओ। अरे मोदी साहब, तुम बेटी तो बचा नहीं सकते। तुम जितने भी बेटियां हैं हमारी बहनें हैं, उनको दिन ब दिन इस तरह का क्राइम इसलिए बढ़ता जा रहा है क्योंकि तुम हाथ पे हाथ रखकर बैठे हो। अगर तुम कोई सख्त कानून निकालते इसके बारे में तो आज ये हरकत करने की जरूरत नहीं करते। ये कानून की कमजोरी है। ये हमारा हिंदुस्तान कानून नाकारा होने की वजह से आज ये क्राइम दिन ब दिन बढ़ता जा रहा है। मैं यही कहना चाहता हूँ इस नाकारा कानून को कि तुम अगर सख्त कानून बनाओ तो इस तरह के जराइम आगे नहीं होंगे। इस बात को कहते हुए मैं अपनी बात को खत्म करता हूँ। जस्टिस फॉर राबिया, जस्टिस फॉर राबिया, जस्टिस फॉर राबिया। में एक मूवमेंट चल रहा है पूरे शहरों में, पूरे स्टेट्स में भी ये मूवमेंट चल रहा है कि जो 27 अगस्त ये पुलिस कांस्टेबल जो खुद प्रोटेक्शन के लिए फोर्सेस में ज्वाइन हुई है, सीआरपीएफ की एक जवान लड़की है, उसको दिल्ली के शहर में तो किडनैप किया जाता है और रेप किया जाता है ब्रूटली, और उस लड़की का मर्डर किया जाता है। 4 दिन तक पुलिस को खबर तक नहीं लगती कि अपने ही एक कांस्टेबल को ऐसा हुआ है, रेप हुआ है, मर्डर हुआ है, ये खबर तक नहीं लगती। जब तक डेड बॉडी नहीं मिलती उनको पता भी नहीं चलता कि ऐसा एक इंसिडेंट हुआ है। आपको पता होना चाहिए हिंदुस्तान में गवर्नमेंट और पुलिस डिपार्टमेंट इतना काम कर सकता है, उसके पास इतनी ताकत है कि कल होने वाले रेप को भी बचा सकते हैं। पुलिस के पास उतनी ताकत है और वो पुलिस इतनी अलर्ट रहती है कि कल जो क्राइम होने वाला है रायचूर में, आज वो पहचान सकते हैं, लेकिन वो नहीं चाहते कि वो क्राइम रोके। जब ही ऐसे क्राइम होते हैं, जब वो चाहते हैं कि वो क्राइम रोकना चाहते हैं, तो जब क्राइम रुक जाता है कोई वैसा क्राइम नहीं होता। कल कोई मर्डर होता है, कल कोई चोरी होती है, कल कोई डकैत होता है, कल कोई रेप होता है, वो पुलिस को आज पता चल जाता है। अगर गवर्नमेंट, जो भी स्टेट गवर्नमेंट हो, सेंट्रल गवर्नमेंट हो, जिसके हाथ में पुलिस डिपार्टमेंट कंट्रोल में आता है, अगर वो गवर्नमेंट चाहती है कि कोई क्राइम ना हो उसके स्टेट में, किसी भी जगह पर, पूरे स्टेट के, पूरे कंट्री की किसी भी जगह पर कोई क्राइम नहीं हो सकता, उतना मजबूत पुलिस डिपार्टमेंट हमारे हिंदुस्तान में है। लेकिन गवर्नमेंट के नाकामी के वजह से ऐसे हादसे हिंदुस्तान में हो रहे हैं। हर 30 मिनट्स में हिंदुस्तान में पिछले 6-7 सालों में हर 30 मिनट में एक रेप हो रहा है, हर 3 घंटे में एक मर्डर हो रहा है रेप के साथ। सिर्फ रेप होने के हर 30 मिनट में एक आइडेंटिफाई हो रहा है, हर 30 मिनट में एक कंप्लेंट आ रहा है कि रेप हुआ है। जो कंप्लेंट नहीं आते वैसे रेप ज्यादा है, जो आते हैं कंप्लेंट, रेप होने के जो कंप्लेंट होते हैं पुलिस स्टेशन में, उससे भी 10 गुना ज्यादा रेप केसेस
पुलिस स्टेशन तक नहीं आते, क्योंकि अपनी इज्जत बचाने के लिए और पब्लिक से बचने के लिए बहुत सारे लोग कंप्लेंट को पुलिस स्टेशन तक नहीं लाते। जो हम आज देख रहे हैं, ये सिर्फ जो कंप्लेंट पुलिस स्टेशन में रिकॉर्ड होते हैं वही कंप्लेंट का नतीजा हम देख रहे हैं। अगर रियली जितने भी रेप हो रहे हैं हिंदुस्तान में, अगर उसको आप रिकॉर्ड करो, वो उसको हम सोच भी नहीं सकते और हम बर्दाश्त नहीं कर सकते। अपना कीमती वक्त दे के यहाँ पे जो जुल्म की आवाज देने में आप लोगों ने अपना साथ दिया, जुल्म हुआ उसको आवाज देने में आप लोग तमाम ने साथ दिया। जैसे आप सभी को पता है, दिल्ली का जो जुल्म है, ये अल्फाजों में बयान नहीं कर सकता हूँ। एक लड़की को एक गवर्नमेंट डिपार्टमेंट में काम करती है, गवर्नमेंट की तो काम करके वो लड़की को ऐसा रेप करके, ऐसा मार के, प्लस उसके जिस्म के हर जगह से टुकड़े करे गए। और सबसे बड़ी शर्म की बात यह है, हिंदुस्तान की कैपिटल में हुआ है, हमारे कैपिटल में हुआ है, फिर भी लोग, ना मीडिया ना लोग इसके बारे में कोई चर्चा नहीं कर रहा। सबसे बड़ा अफसोस की बात यह है कि इतना बड़ा जुल्म हुआ एक लड़की को, और खुद वो गवर्नमेंट डिपार्टमेंट की लड़की है, वो कानून के लिए काम करने वाली लड़की है। उसको हुआ तो उसको आवाज नहीं उठा रहे। आम लोगों का क्या होता? दिन पे दिन हमारे मोदी सरकार, प्राइम मिनिस्टर मोदी ने बोला था कि बेटी बचाओ बेटी पढ़ाओ बोल के बोला था। बेटी को तो उन्होंने पढ़ाया था, पढ़ा के नौकरी पे भी लगाया था, लेकिन बेटी की ऐसी बुरी हालत से उसके कत्ल करके उसको जो रेप करा गया, उसके बारे में कोई ना बीजेपी का कोई स्पोक्स पर्सन बोल रहा है, ना सरकार का, ना कोई सियासतदान बोल रहा है। तो मैं ये बोलना चाहता हूँ मोदी सरकार से, स्टेट गवर्नमेंट से, सेंट्रल गवर्नमेंट से अपील करना चाहता हूँ, बेटी बचाओ ये जो आपका जुमला है, ये सिर्फ जुमला रह गया है। बेटी आपसे पढ़ाने का टाइम नहीं है, बेटी बचाने का टाइम आ गया। इस सरकार में ऐसा जुल्म हो गया है कि लड़कियां को बचाना पड़ रहा है, क्योंकि ये सिर्फ जुमला का नाम से ये लोग जाने जा रहे, काम के नाम से जाने तो नहीं जा रहे, सिर्फ जुल्म ही जुल्म हो रहा है। हर किस्म से लड़कियों पे, हर जात की लड़कियों पे हो रहा है, सिर्फ मुस्लिम पे नहीं, हर किस्म पे, हर तबके के लोगों पे जुल्म हो रहा है। तो मैं ये आवाम के और ये पूरे मीडिया लोगों के माध्यम से मैं बात कहना चाहता हूँ कि हमें हाई लेवल की इंक्वायरी चाहिए। जो भी जो जुल्म हुआ, इसके पीछे जो कल्प्रिट है उसको फांसी से फांसी सजा दे, कैपिटल पनिशमेंट देके लोगों को, आने वाली पीढ़ी को, आने वाले लोगों को इसका सबक मिलना चाहिए कि इतना जुल्म आने वाली किसी बेटी को, किसी की बहन को, किसी के कोई औरत को नहीं होना चाहिए। हम ऐसा गवर्नमेंट से डिमांड करते हैं कि जल्द से जल्द गवर्नमेंट इस पे एक्शन लेके आने वाले वक्त में ये जो भी औरतों पे, लड़कियों पे, बहनों पे जुल्म हो रहा है, उस जुल्म पे बड़ा सा बड़ा कानून निकाल के खत्म करें बोल के मैं लोगों को ये बात बोलता हूँ। और तमाम लोगों का शुक्रिया अदा करता हूँ जो ये प्रोटेस्ट पे आके, इस प्रोटेस्ट को अपना कीमती वक्त देके कामयाब बनाने में, ये बात बोल के मैं 2 स्लोगन बोल के आप सभी ऊंची अपनी पूरी ಪ್ರತಿಭಟನೆಯಲ್ಲಿ ಡಾಕ್ಟರ್ ರಜಾಕ್ ಉಸ್ತಾದ್, ಅಬ್ದುಲ್ ಹೈ ಫಿರೋಜ್, ಮೊಹಮ್ಮದ್ ರಫಿ, ಮೊಹಮ್ಮದ್ ಅಜೀಜ್, ರಹಮತ್ ಪಹಲ್ವಾನ್, ಆಸಿಫ್ ಅಲಿ, ಅಶ್ರಫ್, ಸಲೀಂ ಅಹಮದ್ ಹಾಗೂ ನೂರಾರು ಯುವಕರು ಭಾಗವಹಿಸಿದರು. ಈಗ ಜಾಹೀರಾತು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ JEE ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ನುರಿತ ಉಪನ್ಯಾಸಕರಿಂದ ನೀಟ್, JEE ಮತ್ತು ಸರ್ವಜ್ಞ ಆಪ್ ಮೂಲಕ ಸರ್ವಜ್ಞ ಡಿಜಿಟಲ್ ಕ್ಲಾಸಸ್.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980782030 ಹಾಗೂ 7483831320. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಸರ್ಕಾರಿ ಕೈಗಾರಿಕಾ ತರಬೇತಿ ಕಾಲೇಜಿನ 2018ರಿಂದ 2020ರವರೆಗೆ ಐಟಿಐನಲ್ಲಿ ಅಭ್ಯಾಸ ಮಾಡಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಬೇಕೆಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಅವರಿಗೆ ಮನವಿ ಸಲ್ಲಿಸಿದರು. ನಗರದ ಸರ್ಕಾರಿ ಕೈಗಾರಿಕಾ ತರಬೇತಿ ಕಾಲೇಜಿನ 2018ರಿಂದ 2020ರವರೆಗೆ ಐಟಿಐನಲ್ಲಿ ಅಭ್ಯಾಸ ಮಾಡಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಬೇಕು ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ ಅವರಿಗೆ ಮನವಿ ಸಲ್ಲಿಸಿದರು. ಸರ್ಕಾರಿ ಕೈಗಾರಿಕಾ ತರಬೇತಿ ಕಾಲೇಜಿನ 2019ರಿಂದ 2021ರವರೆಗೆ ಐಟಿಐನಲ್ಲಿ ಅಭ್ಯಾಸ ಮಾಡಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಿದ್ದು, ಇದಕ್ಕಿಂತ ಹಿಂದೆ 2018-2020 ಸಾಲಿನ ಐಟಿಐ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಮೇಲಾಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇದುವರೆಗೆ ಲ್ಯಾಪ್ಟಾಪ್ ನೀಡಿಲ್ಲ ಎಂದರು. ಈ ಕೂಡಲೇ ಮೇಲಾಧಿಕಾರಿಗಳ ಗಮನಕ್ಕೆ ತಂದ ಐಟಿಐ ತರಬೇತಿ ಪಡೆದ 2018ರಿಂದ 2020ರವರೆಗಿನ ವಿದ್ಯಾರ್ಥಿಗಳಿಗೆ ಶೀಘ್ರವಾಗಿ ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಲು ಶಿಫಾರಸು ಮಾಡಬೇಕೆಂದು ಒತ್ತಾಯಿಸಿದರು. ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ರಾಯಚೂರು ನಗರದ ಸರ್ಕಾರಿ ಕೈಗಾರಿಕಾ ತರಬೇತಿ ಕಾಲೇಜಿನ 2018ರಿಂದ 2020ರವರೆಗೆ ಐಟಿಐನಲ್ಲಿ ಅಭ್ಯಾಸ ಮಾಡಿದ ಪರಿಶಿಷ್ಟ ಜಾತಿ ಮತ್ತು ಪಂಗಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡದೇ ಇರುವ ಕುರಿತು ಈ ಮೇಲ್ಕಾಣಿಸಿದ ಸಮಿತಿ ರಾಯಚೂರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ರಾಯಚೂರು ನಗರದ ಸರ್ಕಾರಿ ಕೈಗಾರಿಕಾ ತರಬೇತಿ ಕಾಲೇಜಿನ 2019ರಿಂದ
2021ವರೆಗೆ ಐಟಿಐನಲ್ಲಿ ಅಭ್ಯಾಸ ಮಾಡಿದ ಜಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಿದ್ದು, ಇದಕ್ಕಿಂತ ಹಿಂದೆ 2018ರಿಂದ 2020ರವರೆಗೆ ಪಡೆದ ವಿದ್ಯಾರ್ಥಿಗೆ ಕಾಲೇಜಿನ ಆಡಳಿತ ಬೆಂಬಲಿಸಲು ಅಥವಾ ಮೇಲಾಧಿಕಾರಿಗೆ ಬರಬೇಕಾದ ಲ್ಯಾಪ್ಟಾಪ್ಗಳು ಇದುವರೆಗೆ ಬಂದಿರುವುದಿಲ್ಲ. ಕಾರಣ ದಯವಿಟ್ಟು ಇದನ್ನು ಪರಿಶೀಲಿಸಿ ಬಡ ವಿದ್ಯಾರ್ಥಿಗಳಿಗೆ ಬರಬೇಕಾದ ಲ್ಯಾಪ್ಟಾಪ್ಗಳು ವಿತರಿಸಲು ತಾವು ಸರ್ಕಾರದಿಂದ ರಾಯಚೂರು ನಗರದ ಸರ್ಕಾರಿ ಕೈಗಾರಿಕಾ ತರಬೇತಿ ಕಾಲೇಜಿಗೆ ಲ್ಯಾಪ್ಟಾಪ್ಗಳು ವಿತರಿಸಲು ಶೀಘ್ರವಾಗಿ ಶಿಫಾರಸು ಮಾಡಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಜಿ ನರಸಿಂಹಲು ಮಚ್ಚಟಾಳ್, ರಾಜ್ಯ ಉಪಾಧ್ಯಕ್ಷ ಹೇಮರಾಜ್, ವಿಭಾಗೀಯ ಕಾರ್ಯದರ್ಶಿ ಪ್ರಭುರಾಜ್, ನಗರಾಧ್ಯಕ್ಷ ಬಿ ಆಂಜನೇಯ, ಉರುಕುಂದಿ, ಕೃಷ್ಣ, ಲಕ್ಷ್ಮಣ್, ಸುರೇಶ್ ಸೇರಿದಂತೆ ಅನೇಕರು ಇದ್ದರು. ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ಪ್ರಭಾರಿ ವಹಿಸಿಕೊಂಡ ಭಾಷಾ ಡಿ ಹವಾಲ್ದಾರ್ ಅವರು ಮಾತೃ ಇಲಾಖೆಗೆ ವರ್ಗಾವಣೆಯಾಗಿದ್ದು, ಆದರೆ ತೆರಳದೆ ಪ್ರಭಾರಿ ಮುಂದುವರಿಸುವಂತೆ ನ್ಯಾಯಾಲಯ ಮೊರೆ ಹೋಗಿದ್ದು, ಈ ಕೂಡಲೇ ಅವರನ್ನು ಅಮಾನತ್ ಮಾಡಬೇಕೆಂದು ಕನ್ನಡಿಗರ ರಕ್ಷಣಾ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ವ್ಯವಸ್ಥಾಪಕ ಪ್ರಭಾರಿ ವಹಿಸಿಕೊಂಡ ಭಾಷಾ ಡಿ ಹವಾಲ್ದಾರ್ ಅವರು ಮಾತೃ ಇಲಾಖೆಗೆ ವರ್ಗಾವಣೆಯಾಗಿದ್ದು, ಆದರೆ ತೆರಳದೆ ಪ್ರಭಾರಿ ಮುಂದುವರಿಸುವಂತೆ ನ್ಯಾಯಾಲಯ ಮೊರೆ ಹೋಗಿದ್ದು, ಈ ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಎಂದು ಕನ್ನಡಿಗರ ರಕ್ಷಣಾ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಭಾಷಾ ಡಿ ಹವಾಲ್ದಾರ್ ಇವರು ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ಹುದ್ದೆಗೆ ಪ್ರಭಾರಿ ವಹಿಸಿಕೊಂಡಿದ್ದು, ಈಗ ಅವರನ್ನು ಮಾತೃ ಇಲಾಖೆಗೆ ಸರ್ಕಾರ ವರ್ಗಾವಣೆ ಮಾಡಿ ಆದೇಶ ನೀಡಿದೆ. ಪ್ರಭಾರಿ ಹುದ್ದೆಯಲ್ಲಿ ಮುಂದುವರಿಯಲು ಅವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ವರ್ಗಾವಣೆ ಮಾಡಿದ ಸ್ಥಳಕ್ಕೆ ತೆರಳದೆ ಸಾರ್ವಜನಿಕರಿಗೆ ಸ್ಪಂದನೆ ನೀಡದೆ ವರ್ಗಾವಣೆ ಆದೇಶವನ್ನು ಪಾಲನೆ ಮಾಡಿಲ್ಲ ಎಂದು ದೂರಿದರು. ಸರ್ಕಾರಿ ನೌಕರರಾಗಿದ್ದು ವರ್ಗಾವಣೆ ರದ್ದುಗೊಳಿಸಲು ಹಾಗೂ ಪ್ರಭಾರಿ ಮುಂದುವರಿಸಲು ನ್ಯಾಯಾಲಯದ ಮೊರೆ ಹೋಗಿದ್ದು ಕಾನೂನು ಬಾಹಿರವಾಗಿದೆ. ಅವರ ಕಾಲಾವಧಿ ಮುಗಿದಿದ್ದರಿಂದ ಮಾತೃ ಇಲಾಖೆಗೆ ತೆರಳಿ ಅಧಿಕಾರ ವಹಿಸಿಕೊಳ್ಳಬೇಕು, ಆದರೆ ಸ್ಥಳಕ್ಕೆ ತೆರಳದೆ ಕಾಲಹರಣ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಈ ಕೂಡಲೇ ಅವರ ವರ್ಗಾವಣೆ ರದ್ದುಗೊಳಿಸದೆ ಮಾತೃ ಇಲಾಖೆ ತೆರಳಬೇಕು. ಕಾನೂನು ಬಾಹಿರವಾಗಿ ನ್ಯಾಯಾಲಯದ ಮೊರೆ ಹೋದ ಅವರನ್ನು ಸೇವೆಯಿಂದ ಅಮಾನತು ಮಾಡಬೇಕೆಂದು ಒತ್ತಾಯಿಸಿದರು. ವತಿಯಿಂದ ಕರ್ನಾಟಕ ಅಲ್ಪಸಂಖ್ಯಾತರ ನಿಗಮ ಮಂಡಳಿಯಲ್ಲಿ ಏನು ಜಿಲ್ಲಾಧಿಕಾರಿ ಆಗಿರುವಂತಹ ಶ್ರೀ ಭಾಷಾ ಡಿ ಹವಾಲ್ದಾರ್ ಅವರು ಸುಮಾರು ಒಂದು ವರ್ಷ ಕಾಲಗಳಾಗಿರ್ಬೋದು ಕಾರ್ಯನಿರ್ವಹಿಸೋಕೆ. ಆದರೆ ಅವರು ಜನಸಾಮಾನ್ಯರಿಗೆ ಯಾವುದೇ ಕೆಲಸ ಸ್ಪಂದಿಸಿಲ್ಲ. ಹಾಗಾಗಿ ಕೆಲ ಸಂಘ ಸಂಸ್ಥೆಗಳು ದೂರು ನೀಡಿದ್ದರು CO ಸಾಬ್ರಿಗೆ, ಇಲ್ಲ ನಮಗೆ ಇವರು ಯಾವುದೇ ಸ್ಪಂದಿಸ್ತಾ ಇಲ್ಲ. ಆಮೇಲೆ ಇವರು ಬಂದ್ಬಿಟ್ಟು ಪ್ರಭಾರಿಯಾಗಿ ರಾಯಚೂರಿಗೆ ಇದ್ದಾರೆ. ಮತ್ತೆ ಮೇಲಿಂದ ಮೇಲ್ನೋಟಕ್ಕೆ ಏನಾಗಿದೆ ಅಂದರೆ ಗುಲ್ಬರ್ಗದಿಂದ ರಾಯಚೂರಿಗೆ ಅವರು ಕೆಲಸ ಮಾಡ್ತಾರೆ. ಆದರೆ ಸಮಯ ಅಡ್ಜಸ್ಟ್ ಆಗದ ಕಾರಣ ಅವರಿಗೆ ಮತ್ತೆ ಕಂಪ್ಲೇಂಟ್ ಕೊಟ್ಟ ಸಂಘಟನೆಗೋಸ್ಕರ CO ಸಾಬ್ರು ಅವರು ಮತ್ತೆ ತಮ್ಮ ಮಾತೃ ಇಲಾಖೆಗೆ ಮರಳಿ ಹೋಗಿ ಅಂತೇಳಿ ಅವರು ಆದೇಶ ಮಾಡಿದ್ದಾರೆ. ಅವ್ರಿಗೆ ವರ್ಗಾವಣೆ ಆದರೂ ಕೂಡ ಅವರು ಹೋಗದೆ ಮತ್ತೆ ಕೋರ್ಟಿಗೆ ಹೋಗಿ ಸ್ಟೇ ತಂದಿದ್ದಾರೆ. ಸ್ಟೇ ತರ ಅವಶ್ಯಕತೆ ಏನಿದೆ ಹೇಳಿ? ಯಾಕಂದ್ರೆ ನಮ್ಮ ಸರ್ಕಾರದ ಕೆಲಸ ದೇವರ ಕೆಲಸ ಅಂತಾರೆ. ಅವ್ರು ಎಲ್ಲಿ ಕೆಲಸ ಕೊಟ್ಟರು ಅಲ್ಲಿ ಕೆಲಸ ಮಾಡ್ಬೇಕು ಅಧಿಕಾರಿ. ಇಲ್ಲ ನಮ್ಗೆ ಇದೇ ಇಲಾಖೆ ಕೊಡಿ ಅಂತೇಳಿ ಸ್ಟೇಟ್ ಕೋರ್ಟಿಗೆ ಸ್ಟೇ ಹೋಗಕ್ಕೆ ಅಗತ್ಯ ಏನಿದೆ ಅಂತ ನಮ್ಗೆ ತುಂಬಾ ನೋವಿನ ಸಂಗತಿ. ಮತ್ತೆ ಏನಾದ್ರೆ ಇಲ್ಲ ಇವ್ರು ಇಲ್ಲೇ ಕೆಲಸ ಮಾಡ್ಬೇಕಂದ್ರೆ ಅಲ್ಲಿ ಏನಾದ್ರೂ ಅಕ್ರಮ ಚಟುವಟಿಕೆ ಅಥವಾ ಏನಾದ್ರೂ ಪ್ರಭಾವಗಳು ಇದ್ರೆ ಮಾತ್ರ ಅವ್ರು ಅಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ಕೂಡಲೇ ಅವರು ಒಂದು ವಾರದೊಳಗಡೆ ಮತ್ತೆ ಅವ್ರು ತವ್ರ ಮಾತೃ ಜಿಲ್ಲೆಗೆ ಹೋಗ್ಬೇಕಂತೇಳಿ ಒತ್ತಾಯಿಸಿದ್ರು. ಓದಿದ ಕಾರಣ ಜಿಲ್ಲಾ ಅಧಿಕಾರಿ ಮುಂದೆ ನಾವು ಧರಣಿ ಹಮ್ಮಿಕೊಳ್ಳಲಾಗುತ್ತೆ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಇಮ್ರಾನ್ ಬಡೆ ಸಾಬ್, ಸೈಯದ್ ರಶೀದ್, ಲಕ್ಷ್ಮಿ, AK ಮಂಜೂರ್, ಶಫಿ, ಕಾತಲ್, ನಾಗರಾಜ್, ನರಸಪ್ಪ, ಮಾರ್ಟಿನ್ ಖಾನ್ ಸೇರಿದಂತೆ ಅನೇಕರಿದ್ದರು. ಇಂದು KPTCL ನೌಕರರ ಸಂಘ 659 ಸ್ಥಳೀಯ ಸಮಿತಿ ರಾಯಚೂರು ವತಿಯಿಂದ ಚಂದ್ರಶೇಖರ್ ದೇಸಾಯಿ ಅಧೀಕ್ಷಕ ಅಭಿಯಂತರರು ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಇಂದು KPTCL ನೌಕರರ ಸಂಘ 659 ಸ್ಥಳೀಯ ಸಮಿತಿ ರಾಯಚೂರು ವತಿಯಿಂದ ಚಂದ್ರಶೇಖರ್ ದೇಸಾಯಿ ಅಧೀಕ್ಷಕ ಅಭಿಯಂತರರು ಅವರಿಗೆ ಮನವಿಯನ್ನು ಸಲ್ಲಿಸಿ ನೆನೆಗುದಿಗೆ ಬಿದ್ದಿರುವ ನೌಕರರ ಮುಂಬಡ್ತಿಗಳಾದ JE, ELE, ತಾಂತ್ರಿಕ ಮತ್ತು ತಾಂತ್ರಿಕವಲ್ಲದ ಹಾಗೂ ಇನ್ ಸರ್ವಿಸ್ ಕೋಟಾದಲ್ಲಿ ಇರುವಂತಹ JE, ELE, ಜೂನಿಯರ್ ಅಸಿಸ್ಟೆಂಟ್ ಅಂಡ್ ಅಸಿಸ್ಟೆಂಟ್ ಇನ್ನಿತರ 24 ಹುದ್ದೆಗಳಿಗೆ ಬಡ್ತಿಗಳನ್ನು ನೀಡಬೇಕೆಂದು ಕೇಳಿಕೊಳ್ಳಲಾಯಿತು. ನಮ್ಮ ನೌಕರರ ಸಂಘದ ಮನವಿಗೆ ಸ್ಪಂದಿಸಿ ಆದಷ್ಟು ಶೀಘ್ರದಲ್ಲಿ ನೌಕರರಿಗೆ ಬಡ್ತಿಗಳನ್ನು ಕೊಡುವುದಾಗಿ ಭರವಸೆಯನ್ನು ನೀಡಿರುತ್ತಾರೆ. ನಮ್ಮ ಮನವಿಗೆ ಸ್ಪಂದಿಸಿ ಭರವಸೆಯನ್ನು ಕೊಟ್ಟಿರುವ ಸಂದರ್ಭದಲ್ಲಿ ಅಬ್ದುಲ್ ಸಾಹೇಬ್ CE, CM ಶಾಂತ ಶರಣಪ್ಪ ಅಧ್ಯಕ್ಷರು, ರಾಮಕೃಷ್ಣ ಉಪಾಧ್ಯಕ್ಷರು, K ಮೌನೇಶ್ ಸಹ ಕಾರ್ಯದರ್ಶಿ, ಖಾಸಿಂ ಸಾಬ್ ಖಜಾಂಚಿ, ವೆಂಕಟೇಶ್ ವಸತಿ ಹಂಚಿಕೆ ಸದಸ್ಯರು, ಶರಣಪ್ಪ ವಡವಟ್ಟಿ, ದೇವಾನಂದ್ ಮತ್ತು ರವಿಕುಮಾರ್ ಕಾರ್ಯಕಾರಿ ಸದಸ್ಯರು ಉಪಸ್ಥಿತರಿದ್ದರು. ಪ್ರಗತಿಪರ ದಲಿತ ಹೋರಾಟಗಾರ ಬಸವರಾಜ್ ಗಾರಲ್ದಿನ್ನಿ ಇಂದು ನಿಧನರಾಗಿದ್ದಾರೆ. ಪತ್ನಿ, 2 ಪುತ್ರರು, 2 ಪುತ್ರಿಯರು ಸೇರಿದಂತೆ ಕುಟುಂಬ ವರ್ಗವನ್ನು ಅಗಲಿದ್ದಾರೆ. ಪ್ರಗತಿಪರ ದಲಿತ ಹೋರಾಟಗಾರ ಬಸವರಾಜ್ ಗಾರಲ್ದಿನ್ನಿ ಇಂದು ನಿಧನರಾಗಿದ್ದಾರೆ. ಪತ್ನಿ,
ಇಬ್ಬರು ಪುತ್ರರು, ಇಬ್ಬರು ಪುತ್ರಿಯರು ಸೇರಿದಂತೆ ಕುಟುಂಬ ವರ್ಗವನ್ನು ಅಗಲಿದ್ದಾರೆ. ಶೋಷಿತರ ಪರವಾದ ಹೋರಾಟಗಳನ್ನು ಕಟ್ಟಿ ಬೆಳೆಸುವಲ್ಲಿ ಕಳೆದ 16 ವರ್ಷಗಳಿಂದ ತೊಡಗಿಸಿಕೊಂಡಿದ್ದ ಬಸವರಾಜ್ ಗಾರಲ್ದಿನ್ನಿ ಅವರು ಹೋರಾಟದ ಧ್ವನಿಯಾಗಿ ಕಾರ್ಯನಿರ್ವಹಿಸಿದರು. ಅವರ ಅಂತ್ಯ ಸಂಸ್ಕಾರ ಸ್ವಗ್ರಾಮ ಗಾರಲ್ದಿನ್ನಿ ಗ್ರಾಮದಲ್ಲಿ ಇಂದು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿದೆ ಎಂದು ಕುಟುಂಬ ಮೂಲಗಳು ತಿಳಿಸಿವೆ. ರೈತ ಕೂಲಿಕಾರರ ಸಂಗ್ರಾಮ ಸಮಿತಿ, ಡಿಎಸ್ಎಸ್, ಕಟ್ಟಡ ಕಾರ್ಮಿಕರ ಸಂಘಟನೆ, ಪ್ರಗತಿಪರ ಸಂಘಟನೆಗಳ ನೇತೃತ್ವದ ವಹಿಸಿದ್ದ ಮೃತರ ನಿಧನಕ್ಕೆ ಅನೇಕ ಸಂಘಟನೆಗಳ ಮುಖಂಡರು ಸಂತಾಪ ಸೂಚಿಸಿದ್ದಾರೆ. ಗಂಡನಿಲ್ಲದ ಕಷ್ಟ ಒಂದೆಡೆಯಾದರೆ ಮಕ್ಕಳ ಭವಿಷ್ಯ, ಅವರ ಹೊಟ್ಟೆ ತುಂಬಿಸುವ ಸಂಕಷ್ಟ ಮತ್ತೊಂದೆಡೆ. ಅಮ್ಮ ಅಮ್ಮ ಎನ್ನುತ್ತಿದ್ದ ಮಕ್ಕಳ ಮುಗ್ಧ ಮನಸ್ಸುಗಳನ್ನು ನೋಡದೆಯೇ ಸಂಸಾರಿಕ ಬದುಕಿಗೆ ವಿದಾಯ ಹೇಳಿ ತಾಯಿಯೊಬ್ಬಳು ತನ್ನ 2 ಮಕ್ಕಳೊಂದಿಗೆ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. ಗಂಡನಿಲ್ಲದ ಕಷ್ಟ ಒಂದೆಡೆಯಾದರೆ ಮಕ್ಕಳ ಭವಿಷ್ಯ, ಅವರ ಹೊಟ್ಟೆ ತುಂಬಿಸುವ ಕಷ್ಟ ಮತ್ತೊಂದೆಡೆ. ಅಮ್ಮ ಅಮ್ಮ ಎನ್ನುತ್ತಿದ್ದ ಮಕ್ಕಳ ಮುಗ್ಧ ಮನಸ್ಸುಗಳನ್ನು ನೋಡಿಯೇ ಸಾಂಸಾರಿಕ ಬದುಕಿಗೆ ವಿದಾಯ ಹೇಳಿ ತಾಯಿಯೊಬ್ಬಳು ತನ್ನ 2 ಮಕ್ಕಳೊಂದಿಗೆ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. ಸಿರುಗುಪ್ಪ ನಗರದ ಚೆನ್ನಮ್ಮ 33 ವರ್ಷ ಮಹಿಳೆ ತನ್ನ 2 ಮಕ್ಕಳು ಸುಮಿತ್ರಾ 5 ವರ್ಷ, ಪ್ರಶಾಂತ್ 3 ವರ್ಷ ನದಿಗೆ ಹಾಕಿ ಪ್ರಾಣ ಬಿಟ್ಟ ಮೃತ ದುರ್ದೈವಿಗಳು. ಚೆನ್ನಮ್ಮನ ಪತಿ ರವಿ ಎಂಬಾತ ಕೋವಿಡ್ನಲ್ಲಿ ಮೃತಪಟ್ಟಿದ್ದು, ಕುಟುಂಬ ನಿರ್ವಹಣೆಯಲ್ಲಿ ತೊಂದರೆ ಉಂಟಾಗಿ ಚೆನ್ನಮ್ಮ ತನ್ನ 2 ಮಕ್ಕಳೊಂದಿಗೆ ತಾಲೂಕಿನ ದಡಸ್ಕೂರು ಬಳಿಯ ತುಂಗಭದ್ರಾ ನದಿಗೆ ಹಾರಿ ಪ್ರಾಣ ಬಿಟ್ಟಿದ್ದಾಳೆ ಎನ್ನಲಾಗಿದೆ. ಭಾನುವಾರ ಸಂಜೆ ಮಕ್ಕಳೊಂದಿಗೆ ಚೆನ್ನಮ್ಮ ಎನ್ನುವ ಮಹಿಳೆಯು ನದಿಗೆ ಹಾರಿದ್ದು, ಸೋಮವಾರ ಮೃತದೇಹಗಳು ಪತ್ತೆಯಾಗಿವೆ. ನದಿಯಲ್ಲಿ ಮೃತದೇಹಗಳು ತೇಲುತ್ತಿರುವುದನ್ನು ನೋಡಿ ಗ್ರಾಮೀಣ ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ದು, ಈ ಕುರಿತು ಪ್ರಕರಣ ದಾಖಲಿಸಿಕೊಂಡು ಗ್ರಾಮೀಣ ಪೊಲೀಸ್ ಠಾಣೆ ಪಿಎಸ್ಐ ಯರಿಯಪ್ಪ ತನಿಖೆ ನಡೆಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್ ಲಸಿಕೆ ಹೆಚ್ಚಿಸಲು ಧರ್ಮಗುರುಗಳ ಜನಪ್ರತಿನಿಧಿಗಳ ಸಭೆ. ನಗರ ಪ್ರದೇಶದಲ್ಲಿ ಲಸಿಕೆ ಪಡೆಯಲು ಹಿಂದೇಟು, ಎಲ್ಲರ ಸಹಕಾರ ನೀಡಿ ಡಿಸಿ ಡಾಕ್ಟರ್ ಬಿಸಿ ಸತೀಶ್. ಪ್ರಕಾಶ್ ಬಾಬು ಸಾವು, ಸಿಬಿಐ ತನಿಖೆಗೆ ವಹಿಸಲು ಆಗ್ರಹಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಮೌನ ಮೆರವಣಿಗೆ. ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿ, 807 ಫಲಾನುಭವಿಗಳಿಗೆ 1.40 ಕೋಟಿ ರೂಪಾಯಿ ಜಮೆ. ನಗರಸಭೆ ಅಧ್ಯಕ್ಷರ ಸರ್ವಾಧಿಕಾರ ಧೋರಣೆ, 228 ಪ್ರಸ್ತಾವನೆ ರದ್ದಿಗೆ ಆಗ್ರಹಿಸಿ ಡಿಸಿ ಬಿಜೆಪಿ ಸದಸ್ಯರಿಂದ ದೂರು. ರವೀಂದ್ರ ಜಾಲ್ದರ್. ದೆಹಲಿ ಕೇಂದ್ರೀಯ ಪಡೆ ಪೇದೆ ಅತ್ಯಾಚಾರ ಖಂಡಿಸಿ ಅಂಜುಮನ್ ರಾಯಚೂರಿನಿಂದ ಕ್ಯಾಂಡಲ್ ಮಾರ್ಚ್. ಐಟಿಐ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಲು ಆಗ್ರಹಿಸಿ ಮಾದಿಗ ದಂಡೋರ ಸಮಿತಿ ಮನವಿ. ಅಲ್ಪಸಂಖ್ಯಾತರ ನಿಗಮಾಧಿಕಾರಿ ವರ್ಗಾವಣೆಗೆ ಆಗ್ರಹಿಸಿ ಕನ್ನಡಿಗರ ರಕ್ಷಣಾ ವೇದಿಕೆ ದೂರು. ಪ್ರಗತಿಪರ ಹೋರಾಟಗಾರರ ಬಸವರಾಜ್ ಗಾರಲ್ದಿನ್ನಿ ನಿಧನ. ಮತ್ತು ಸಿಂಧನೂರಿನ ದಡಸ್ಗೂರು ಬಳಿ 2 ಮಕ್ಕಳೊಂದಿಗೆ ತಾಯಿ ಆತ್ಮಹತ್ಯೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, ಎಲ್ಬಿಎಸ್ ನಗರ್, ಚಂದ್ರಪಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್,
ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ JEE ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ.